ಬಹಳ ಸಂತೋಷ ಪಡ್ತೀನಿ ನಿಮ್ಮ ಮಧ್ಯದಲ್ಲಿ ಇರಲಿಕ್ಕೆ. ದೇವರ ಉದ್ದೇಶ ಇದರಲ್ಲಿ ಕಾಣಿ ಬರುತ್ತೆ. ಯಾವುದರಲ್ಲಿ ಅಂದರೆ, ದೇವರು ನಿಮ್ಮ ಪ್ರತಿಯೊಬ್ಬರನ್ನು ಆರಿಸ್ಕೊಂಡಿದ್ದಾರೆ. ದೇವರು ನಿಮ್ಮ ಪ್ರತಿಯೊಬ್ಬರನ್ನು ಆರಿಸ್ಕೊಂಡಿದ್ದಾರೆ. ದೇವರು ನಿಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಬಹಳ ಗಂಭೀರವಾದ ವಿಷಯ. ಯಾಕೆ ಅಂದರೆ, ದೇವರು ಈ ಪೂರ್ಣ ವಿಶ್ವಕ್ಕೆ ಒಡೆಯನು, ಅಧಿಕಾರಿಯೂ ಆಗಿದ್ದಾರೆ. ಅವರು ನಿಮ್ಮನ್ನ ಕರೆದು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ ಅಂದರೆ ಅದು ಬಹಳ ಅದ್ಭುತವಾದ ವಿಷಯ ಈ ಲೋಕದಲ್ಲಿ. ಆದರೆ ಈ ಲೋಕದಲ್ಲಿ ಹೊರಗಡೆ ನಾವು ಏನು ನೋಡ್ತೀವಿ, ಹೊರಗಡೆ ನಮಗೆ ಕಾಣಿಸುವಂಥದ್ದು ಕಣ್ಣಿಗೆ ಈ ಲೋಕದಲ್ಲಿರೋ ಐಶ್ವರ್ಯಗಳಿರ್ಬೋದು, ಅನುಕೂಲಗಳಿರ್ಬೋದು, ಅಧಿಕಾರಗಳಿರ್ಬೋದು, ಇದೆಲ್ಲ ನಮಗೆ ಕಾಣಿಸುತ್ತೆ ಕಣ್ಣಲ್ಲಿ. ಆದರೆ ಈ ಆತ್ಮಿಕ ವಿಷಯಗಳು ನಮಗೆ ಕಾಣಿಸೋದಿಲ್ಲ. ಆದರೆ ನಮಗೆ ದೇವರು ತನ್ನ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದಿದ್ದಾರೆ. ಎಷ್ಟರ ಮಟ್ಟಿಗೆ ತೆರೀತಾರೆ ಅಂದರೆ, ನಮಗೆ ಎಷ್ಟರ ಮಟ್ಟಿಗೆ ದಾಹ ಇರುತ್ತೆ ಅಷ್ಟರ ಮಟ್ಟಿಗೆ ತೆಗಿತಾರೆ. ಅದನ್ನು ನಾವು ತಿಳ್ಕೊಂಡು ನಮ್ಮ ದೇವರ ಆ ಒಂದು ನಾಲೆಡ್ಜ್, ದೇವರ ಅರಿವಿನಲ್ಲಿ ನಾವು ಬೆಳೀತಾ ಹೋಗಬೇಕು. ಅದಕ್ಕಾಗಿ ನಮಗೆ ಬಹಳ ಒಳ್ಳೆ ಮಾದರಿಗಳನ್ನ ದೇವರು ಕೊಟ್ಟಿದ್ದಾರೆ. ಮೊದಲನೇದಾಗಿ ದೇವರು ಯೇಸು ಸ್ವಾಮಿಯ ಮಾದರಿಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ನಾನು ಬ್ರದರ್ ಚಾರ್ಲ್ಸ್ ಹತ್ರ ಮಾತಾಡ್ತಾ ಇದ್ದೆ. ಅವ್ರಿಗೂ ಬಹಳ ಭಾರ ಇತ್ತು ಬರಬೇಕು ಅಂದ್ಬಿಟ್ಟು. ಬಟ್ ಕಾರಣಾಂತರದಿಂದ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲದೆ ಇರೋದ್ರಿಂದ ಕ್ಯಾನ್ಸಲ್ ಮಾಡಬೇಕಾಗಿ ಬಂತು. ಆದರೆ ಅವ್ರು ಹೇಳಿದರು, ದೇವರು ಟ್ಯಾಂಕ್ ತುಂಬ ಇದೆ. ನಿಮ್ಗೆಲ್ಲರಿಗೂ ದೇವರು ವಾಕ್ಯ ಕೊಡ್ತಾರೆ. ದೇವ್ರ ಕಡೆಯಿಂದ ನಮಗೆ ಕೊರತೆ ಇಲ್ಲ. ದೇವರು ನೀವು ಸೇರಿ ಬರೋದನ್ನ, ಅನ್ಯೋನ್ಯತೆಯನ್ನು, ವಾಕ್ಯವನ್ನು ಆಶೀರ್ವದಿಸ್ತಾರೆ. ದೇವರು ಸಹಾಯ ಮಾಡ್ತಾರೆ. ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಅಂತ ಹೇಳಿದರು. ಹಾಗೆ ಜ್ಯಾಕ್ ಕೂಡ ಬೆಳಗ್ಗೆ ಯಾವುದೋ ವಿಷಯಕ್ಕೆ ಮೆಸೇಜ್ ಹಾಕಿದ್ರು, ಅವ್ರಿಗೂ ತಿಳಿಸ್ದೆ. ಅವರು ಹೇಳಿದರು, ನನ್ನ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸು, ಮತ್ತು ನಾನು ಅವರೆಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಇವಾಗ ಅವರ ಭಾರ ಏನು? ಕೀರ್ತನೆ 139. ನೂರ 14 ಹೀಗೆ ಹೇಳುತ್ತೆ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ದೇವರು ನಮ್ಮನ್ನ ಸೃಷ್ಟಿ ಮಾಡಿದವರು. ಇವಾಗ ಅದರಲ್ಲಿ ಮುಖ್ಯವಾಗಿ ನಾವು ಗಂಡಾಗಬೇಕು ಅಂತ ಯಾರು ನಿರ್ಧರಿಸಿದ್ದು? ನಿಜವಾಗ್ಲು ನಂಬ್ತೀರಾ? ನೋಡಿ, ಗಂಡಾಗಬೇಕು ಅನ್ನೋದನ್ನ ದೇವರು ನಿರ್ಧರಿಸಿದ್ರು. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೈಟ್ ಎಷ್ಟಿರಬೇಕು, ನಿಮ್ಮ ಕಲರ್ ಎಷ್ಟಿರಬೇಕು, ನಿಮ್ಮ ಭಾಷೆ ಏನಾಗಿರ್ಬೇಕು, ನಿಮ್ಮ ಈ ಬುದ್ಧಿಶಕ್ತಿ ಎಷ್ಟಿರಬೇಕು, ನೀವು ಎಷ್ಟು ಓದಬೇಕು. ಬೆಳಗ್ಗೆ ಹೇಳ್ತಾ ಇದ್ದೆ ಸಹೋದರರ ಹತ್ರ, ಯೇಸು ಸ್ವಾಮಿ ಇದ್ದಂಥ ಸಮಯದಲ್ಲಿ ನಾನು ಯಾಕೆ ಹೇಳ್ತೀನಿ ಅಂದರೆ, ಬಹಳಷ್ಟು ಯೌವನಸ್ಥರಿಗೆ ಇದು ಯೋಚನೆ ಬರುತ್ತೆ. ನಾನು ಕ್ಲಾಸಲ್ಲಿ ಫಸ್ಟ್ ಬರಬೇಕು, ನಾನು ಬಂದಿಲ್ಲ, ನಾನು ಫೇಲ್ ಆಗಿಬಿಟ್ಟೆ, ನಾನು ಈ ಕೆಲಸ ಮಾಡ್ತೀನಿ, ಇನ್ನೊಬ್ಬರು ಬೇರೆ ಕೆಲಸ ಮಾಡ್ತಾರೆ, ಒಬ್ಬರು ಎಂಜಿನಿಯರ್ ಆಗಿದ್ದಾರೆ, ಒಬ್ಬರು ಡಾಕ್ಟರ್ ಆಗಿದ್ದಾರೆ, ಇದಾಗಿದ್ದಾರೆ, ಅದಾಗಿದ್ದಾರೆ. ಇದೆಲ್ಲ ವಿಷಯಗಳು ಅವ್ರಿಗೆ ಕಾಡ್ತಾ ಇರುತ್ತೆ. ಹೌದಲ್ಲ? ಕಾಡ್ತಾ ಇರುತ್ತೆ ಅವ್ರಿಗೆ. ಬಹಳ ಯೋಚನೆ ಮಾಡ್ತಾರೆ. ಯಾಕೆಂದರೆ ಅವ್ರನ್ನ ಇನ್ನೊಬ್ಬರಿಗೆ ಹೋಲಿಸಿ ನೋಡ್ತಾರೆ. ನಾನು ಅವ್ರಂಗೆ ಇಲ್ವಲ್ಲ ಅನ್ನೋ ಕೊರತೆ, ಅಥವಾ ಡಿಸಪಾಯಿಂಟ್ಮೆಂಟ್, ಬೇಸರ. ಆದರೆ ನಾವು ಯೋಚನೆ ಮಾಡಬೇಕು, ಯೇಸು ಸ್ವಾಮಿ ಬಹಳ ಬಡತನದಲ್ಲಿ ಬೆಳೆದ್ರು. ಅದನ್ನು ಯಾರು ನಿರ್ಧರಿಸಿದ್ದು? ಯೇಸು ಸ್ವಾಮಿ ಆರಿಸ್ಕೊಬೋದಾಗಿತ್ತು. ನಾನು ಮಿಡಲ್ ಕ್ಲಾಸಲ್ಲಿ ಹುಡ್ತೀನಿ,
ಅಥವಾ ಇಲ್ಲಿ ಹುಡ್ತೀನಿ, ಅಲ್ಲಿ ಹುಡ್ತೀನಿ, ಈ ಮನೇಲಿ ಹುಡ್ತೀನಿ, ಸ್ವಲ್ಪ ಅನುಕೂಲ ಇದ್ರೆ ಒಳ್ಳೇದು, ಅದೆಲ್ಲ ಆರಿಸ್ಕೊಬೋದಾಗಿತ್ತು. ಅದು ನಮಗೆ ಯಾರು ಆರಿಸಿದ್ರು? ದೇವ್ರು ಆರಿಸಿದ್ರು. ನಮಗೆ ಆರಿಸಿದ್ದು ದೇವರು. ಆದ್ರೆ ಯೇಸು ಸ್ವಾಮಿಗೆ ಆರಿಸ್ಕೊಳ್ಳುವಂತ ಒಂದು ಶಕ್ತಿ ಇತ್ತು. ಅವ್ರು ಆರಿಸ್ಕೊಬೋದಾಗಿತ್ತು. ಆದ್ರೆ ಅವರು ಎಲ್ಲ ದೇವ್ರಿಗೆ ಬಿಟ್ಬಿಟ್ರು. ತಂದೆಯಾದ ದೇವರಿಗೆ ನೀವು ಮಾಡಿ, ನೀವು ಹೇಳಿದ್ದೆ ನಾನು ಮಾಡ್ತೀನಿ. ನನ್ನ ಒಂದೇ ಒಂದು ಧ್ಯೇಯ ಅಥವಾ ವಿಷನ್ ಅಥವಾ ಗುರಿ ಏನಂದ್ರೆ, ನೀವು ಏನು ಹೇಳ್ತೀರಾ ಹಂಗೆ ಮಾಡ್ತೀನಿ. ನೀವು ಹೇಳಿದ ದಾರಿನಲ್ಲೇ ನಾನು ನಡಿತೀನಿ. ನೀವು ಹೇಳ್ದಂಗೆ ನಾನು ನಡಿತೀನಿ. ಯಾಕೆ ಹಂಗೆ ಹೇಳಿದ್ರು? ಯಾರಾದ್ರು? ಯೇಸು ಸ್ವಾಮಿ ಯಾಕೆ ಹಂಗೆ ಹೇಳಿದ್ರು? ನೀವು ಹೇಳ್ದಂಗೆ ನಾ ಮಾಡ್ತೀನಿ ಸ್ವಾಮಿ ಅಂತ ತಂದೆಗೆ ಯಾಕೆ ಹೇಳಿದ್ರು? ಯಾಕೆ ಅಂದ್ರೆ ಅವರು ರಕ್ಷಣೆಯ ಮಾರ್ಗವನ್ನ ಸೃಷ್ಟಿ ಮಾಡಕ್ಕೆ ಬಂದಿದ್ರು. ಈ ಮನುಷ್ಯ ದೇವ್ರನ್ನ ಅಗಲಿ ಹೋಗ್ಬಿಟ್ಟ. ಎಲ್ಲಿ ಅಗಲಿ ಹೋಗ್ಬಿಟ್ಟ ಅಂದ್ರೆ, ನನಗಿಷ್ಟ ಬಂದಿದ್ದು ಮಾಡ್ತೀನಿ ಅಂತ ಹೋದವನು ಮನುಷ್ಯ. ಅದಕ್ಕೆ ದೇವರು ಆತನನ್ನ ಮತ್ತೆ ತನ್ನ ಕಡೆಗೆ ಕರ್ಕೊಳಕ್ಕೆ ಅಥವಾ ಸ್ವೀಕರಿಸಲಿಕ್ಕೆ ಅವರು ಪ್ರಯತ್ನ ಮಾಡುವಾಗ ಒಂದೇ ದಾರಿ ಇದ್ದಿದ್ದು, ಯೇಸು ಸ್ವಾಮಿ ಭೂಮಿಗೆ ಬಂದು ದೇವರ ಮಾರ್ಗದಲ್ಲಿ ನಡೆದು ಯಾವುದೇ ಒಂದು ಕಳಂಕವಿಲ್ಲದ ಒಂದು ತ್ಯಾಗ, ಒಂದು ಯಜ್ಞವಾಗಿ ಅರ್ಪಿಸಲ್ಪಟ್ಟು ಆಮೇಲೆ ನಮ್ಮನ್ನೆಲ್ಲ ದೇವರ ಕಡೆಗೆ ನಡೆಸಬೇಕು, ಸೇರಿಸ್ಬೇಕು ಅಂತ. ಸೊ ಅದರಲ್ಲಿ ಯೇಸು ಸ್ವಾಮಿ ಒಂದು ವಿಷಯ ಆರಿಸ್ಕೊಂಡ್ರು, ಕಾರ್ಪೆಂಟರ್ ಆಗ್ಬೇಕು ಅಂತ. ಕಾರ್ಪೆಂಟರ್ ಆಗ್ಬೇಕು. ಅವ್ರಿಗೆ ಎಷ್ಟು ಬುದ್ಧಿಶಕ್ತಿ ಇತ್ತು ಅಂದ್ರೆ, ಅವರು ಎಂಜಿನಿಯರಿಂಗ್ ಆಗ್ಬೋದಿತ್ತು, ಡಾಕ್ಟರ್ ಆಗ್ಬೋದಿತ್ತು. ಆ ಸಮಯದಲ್ಲಿ ಎಂಜಿನಿಯರ್ ಇದ್ರು, ಡಾಕ್ಟರ್ ಇದ್ರು, ಅಥವಾ ಸ್ಕ್ರೈಬ್ ಅಂದ್ರೆ ಶಾಸ್ತ್ರಿಗಳು, ಅವ್ರಿಗೆಲ್ಲ ಇಲ್ಲ ಅಕೌಂಟೆಂಟ್, ಏನಾದ್ರೂ ಆಗ್ಬೋದಿತ್ತು ಯೇಸು ಸ್ವಾಮಿ. ಅಷ್ಟು ಬುದ್ಧಿಶಕ್ತಿ ಇತ್ತು ಆ ಯೇಸು ಸ್ವಾಮಿಗೆ. ಆದ್ರೆ ಅವರು ಹೌದು ನಾನು ಈ ತರ ಕಾರ್ಪೆಂಟರ್ ಆಗಿನೇ ಜೀವಿಸ್ತೀನಿ, ಬಟ್ ಏನ್ ಮಾಡ್ತೀನಿ ಅನ್ನೋದಲ್ಲ ಮುಖ್ಯ. ಯೇಸು ಸ್ವಾಮಿಯ ಕರೆ ಏನಾಗಿತ್ತು ಅಂದ್ರೆ, ಎಲ್ಲ ವಿಷಯದಲ್ಲೂ ಅವ್ರ ಬೌಂಡ್ರಿ, ಅವರ ಎಲ್ಲೆ ಒಳಗಡೆ ಇದ್ಕೊಂಡು ನಂಬಿಗಸ್ತರಾಗಿ ಕಷ್ಟಪಟ್ಟು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವಂತವ್ರಾಗಿರ್ಬೇಕು. ಯಾಕೆ ಅದನ್ನು ಹೇಳಿದೆ ಅಂದ್ರೆ, 14ನೇ ವಚನ ಸೃಷ್ಟಿಸಲ್ಪಟ್ಟರು, ಆಮೇಲೆ 15ನೇ ವಚನ ನಾನು ಗುಪ್ತ ಸ್ಥಳದಲ್ಲಿ ಅಂದ್ರೆ ತಾಯಿಯ ಗರ್ಭದಲ್ಲಿ ರಚಿಸಲ್ಪಡುತ್ತಿದ್ದಾಗ ನನ್ನ ಅಸ್ಥಿ ಪಂಜರವು ನನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನದಿಂದ ಪ್ರಾರಂಭವಾಗುವ ಮೊದಲೇ ಎಲ್ಲ ಬರೆಯಲ್ಪಟ್ಟವು, ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಸೊ ಇದು ಯಾಕೆ ಓದ್ತೀನಿ ಅಂದ್ರೆ, ನೋಡಿ, ನಾವು ಪ್ರತಿಯೊಬ್ಬರು ಸೃಷ್ಟಿಸಲ್ಪಟ್ಟಿದ್ದೀವಿ, ಮತ್ತೆ ಗಂಡಸಾಗಿ ಸೃಷ್ಟಿಸಲ್ಪಟ್ಟಿದ್ವಿ, ಮತ್ತೆ ನಮಗೆಲ್ಲರಿಗೂ ಬೇರೆ ಬೇರೆ ಒಂದು ಬುದ್ಧಿಶಕ್ತಿಯ ಅಳತೆ ಮತ್ತೆ ಹಿನ್ನೆಲೆ, ಬ್ಯಾಕ್ಗ್ರೌಂಡ್, ಇದೆಲ್ಲ ದೇವರು ನಿರ್ಧರಿಸಿದ್ದಾರೆ. ಅದೆಲ್ಲ ನಿರ್ಧರಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಚನ, ಎಫೆಸಿಯ 2ನೇ ಅಧ್ಯಾಯ 10ನೇ ವಚನ, ನಾವು ಆತನ ನಿರ್ಮಾಣ. ಇಲ್ಲಿ ಏನ್ ಹೇಳ್ತಾ ಇದೆ? ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಇದು ಬಹಳ ಮುಖ್ಯ. ನೋಡಿ, ದೇವರು ಸೃಷ್ಟಿ ಮಾಡಿದ್ ನಮ್ಮನ್ನ ನಿಜ, ಹೆಂಗೆಲ್ಲ ಏನೆಲ್ಲ ನಮಗೆ ಈ ಒಂದು ಅಳತೆಗಳನ್ನ ಕೊಟ್ಟು ದೇವರು ನಿರ್ಮಾಣ ಮಾಡಿದ್ದಾರೆ ನಮ್ಮನ್ನ, ಅಂದ್ರೆ ಹುಟ್ಟಿಸಿದ್ದಾರೆ. ಅದರ ನಂತರ ಇಲ್ಲಿ ಹೇಳುತ್ತೆ, ಮತ್ತೆ ನಮಗೆ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟಿವು. ನೋಡಿ, ಇದು 2ನೇ ಸೃಷ್ಟಿ. 1ನೇ ಸೃಷ್ಟಿ ಏನು? ನಾವು ನಮ್ಮ ತಾಯಿಯ ಗರ್ಭದಲ್ಲಿ ಹುಟ್ಟಿದ್ದು. 2ನೇ ಸೃಷ್ಟಿ ಏನು? ಕ್ರಿಸ್ತನಲ್ಲಿ ಸೃಷ್ಟಿ ಆಗಿದ್ದು. ಕ್ರಿಸ್ತನಲ್ಲಿ ಸೃಷ್ಟಿಯಾಗೋದು ಅಂದ್ರೇನು?
ಹೊಸದಾಗಿ ಹುಟ್ಟೋದು. ನೋಡಿ, ಹೊಸದಾಗಿ ಹುಟ್ಟಿದೀವಿ ನಾವು. ಅದು ಬಹಳ ಅದ್ಭುತವಾದ ಕಾರ್ಯ ಅದು. ಸೊ ಅಂದ್ರೆ ಇವಾಗ ಯೇಸು ಸ್ವಾಮಿ ಕೂಡ ಹಾಗೆ ಸೃಷ್ಟಿ ಹೊಂದಿದ್ರಲ್ಲ, ಯೇಸು ಸ್ವಾಮಿಗೆ ಹುಟ್ಟಿನಿಂದನೂ ಅವರಿಗೆ ದೃಢವಾದ ಒಂದು ಗುರಿ ಇತ್ತು. ಅವರು ನನಗೆ ಒಂದು ಪ್ರತ್ಯೇಕ ಒಂದು ಕಾರಣಕ್ಕಾಗಿ ನಾನು ಸೃಷ್ಟಿಸಲ್ಪಟ್ಟಿದ್ದೇನೆ, ಈ ಭೂಮಿ ಮೇಲೆ ಬಂದಿದ್ದೀನಿ, ನಾನು ಅದಕ್ಕಾಗಿ ಜೀವಿಸ್ತಾ ಇದ್ದೀನಿ, ಅದನ್ನು ಪೂರೈಸಬೇಕು. ಪ್ರತಿ ದಿವಸ ಅವ್ರ ತಂದೆ ಹತ್ರ ಕೇಳ್ತಾರೆ, ತಂದೆ ನಾನು ನಿನ್ನ ಒಂದು ಚಿತ್ತವನ್ನು ನಾನು ಪೂರೈಸಬೇಕು. ಇವಾಗ ನಾವು ಮೊದಲನೇದಾಗಿ ತಾಯಿಯ ಗರ್ಭದಲ್ಲಿ ಹುಟ್ಟಿದ್ವಿ, ಆವಾಗ ನಮಗೆ ಗುರಿ ಗೊತ್ತಿಲ್ಲ, ಗುರಿನೇ ಇಲ್ಲದೆ ಹೇಗೆಗೋ ಜೀವಿಸ್ಬಿಟ್ಟು ಮತ್ತೆ ಅದರ ಅರಿವು ಬಂದು ಮಾನಸಾಂತರ ಪಟ್ಟು ನಾವು ಹೊಸದಾಗಿ ಹುಟ್ಟಲ್ಪಟ್ಟು. ಓಕೆ, ಅಲ್ಲಿ ನಮಗೆ ಗೊತ್ತಾಯ್ತು. ಇವಾಗ ಯೇಸು ಸ್ವಾಮಿ ತಾಯಿಯ ಗರ್ಭದಿಂದ ಹೆಂಗೆ ಪ್ರಾರಂಭ ಮಾಡಿದ್ರು, ಇಲ್ಲಿ ನಾವು ಹೊಸದಾಗಿ ಹುಟ್ಟಿದಾಗ ನಮ್ಮ ಆತ್ಮದಲ್ಲಿ ಪ್ರಾರಂಭ ಮಾಡ್ತೀವಿ. ಅಲ್ಲೇ ಬಂದು ಯಾಕೆ ಮಾನಸಾಂತರ ಮುಖ್ಯ ಅಂದ್ರೆ, ಮಾನಸಾಂತರ ಇಲ್ಲ ಅಂದ್ರೆ ಒಬ್ಬ ಮನುಷ್ಯನಿಗೆ ಮಾನಸಾಂತರ ಇಲ್ಲ ಅಂದ್ರೆ ಅರ್ಥ ಏನು? ಅವನು ತಾನು ಸರಿ ಇಲ್ಲ, ನನ್ನ ಜೀವಿತ ಸರಿ ಇಲ್ಲ ಅಂತ ತಿಳ್ಕೊಂಡಿಲ್ಲ. ಇಲ್ಲ ಅಂದ್ರೆ ನನಗೆ ದೇವರು ಉದ್ದೇಶ ಇಟ್ಟಿದ್ದಾರೆ, ಅದನ್ನು ಪೂರೈಸಕ್ಕೆ ನಾನು ಹುಟ್ಟಿರೋದು ಅಂತಾನು ತಿಳ್ಕೊಂಡಿಲ್ಲ. ನಾವು ಎಲ್ಲಿಂದ ಮಾನಸಾಂತರ ಪಡಬೇಕು? ನಮ್ಮ ಸ್ವಂತ ಇಚ್ಛೆ, ಸ್ವಂತ ಗುರಿ, ಸ್ವಂತ ಯೋಚನೆಗಳು, ಹಂಗಿರ್ಬೇಕಾಗಿತ್ತು. ಇವಾಗ ನೀವು ಎಂಜಿನಿಯರ್ ಆಗ್ಬೇಕು ಅಂತ ಇಟ್ಕೊಳ್ಳಿ, ಇಲ್ಲ ಕಾರ್ಪೆಂಟರ್ ಆಗ್ಬೇಕು ಅಂತ ಇಟ್ಕೊಳ್ಳಿ, ಇಲ್ಲ ಅಡುಗೆ ಮಾಡೋನ್ ಆಗ್ಬೇಕು ಅಂತ ಇಟ್ಕೊಳ್ಳಿ, ಇನ್ನೇನೋ ಆಗ್ಬೇಕು. ಅದು ಯಾರು ನಿರ್ಧಾರ ಮಾಡೋದು? ಯಾರು ನಿರ್ಧಾರ ಮಾಡ್ಬೇಕು? ಅದನ್ನು ಹೊಸದಾಗಿ ಹುಟ್ಟಿಲ್ಲ ಅಂದ್ರೆ ನೀವು ಅನ್ಕೊಂತೀರ ನೀವು ನಿರ್ಧಾರ ಮಾಡ್ಬೇಕು ಅಂತ. ನೀವು ಎಲ್ಲರೂ ಹೊಸದಾಗಿ ಹುಟ್ಟಿದಿರ. ಇಲ್ಲಿ ನೀವು ಹೊಸದಾಗಿ ಹುಟ್ಟಿರೋ ಮುಖ್ಯ ಒಂದು ರೀತಿ ಏನಂದ್ರೆ, ಓ ಸ್ವಾಮಿ, ನನ್ನ ಜೀವಿತ ನಾನು ನಿರ್ಧಾರ ಮಾಡೋದಿಲ್ಲ, ನನ್ನ ಜೀವಿತವನ್ನು ನಿರ್ಧಾರ ಮಾಡೋ ನೀನು. ನೋಡಿ, ಇದರ ಅರಿವು ಯೇಸು ಸ್ವಾಮಿಗೆ ಚಿಕ್ಕ ಪ್ರಾಯದಿಂದನೇ ಇತ್ತು. ಇದು ನಾವು ಅರ್ಥಕೊಂಡಿಲ್ಲ ಅಂದ್ರೆ ನಾವು ಬಹಳ ಯೂಸ್ಲೆಸ್, ವ್ಯರ್ಥವಾದ ಒಂದು ಜೀವಿತವನ್ನ ಜೀವಿಸ್ಬಿಡ್ತೀವಿ. ಯಾಕೆ ಅಂದ್ರೆ ಇವಾಗ ಆ ಬ್ರದರ್ಗೆ ಒಂದು ಕಲರ್ ಇದೆ, ನನಗೂ ಅದೇ ಕಲರ್ ಬೇಕು ಅಂತ ಯೋಚನೆ ಮಾಡ್ತಾರೆ. ಬ್ರದರ್ಗೆ ದೇವರು ಆ ಕಲರ್ ಕೊಟ್ಟಿದ್ದಾರೆ, ನನಗೂ ಅದೇ ಕಲರ್ ಬೇಕು. ಈ ಬ್ರದರ್ಗೆ ಆ ಕಾರ್ ಕೊಟ್ಟಿದ್ದಾರೆ, ನನಗೂ ಆ ಕಾರ್ ಬೇಕು. ಈ ಬ್ರದರ್ ಇಂಜಿನಿಯರು, ನಾನು ಅದೇ ಇಂಜಿನಿಯರ್. ಒಂಥರ ಮೂರ್ಖತನ ಅನ್ಸುತ್ತಲ್ಲ. ನೋಡಿ, ನಾವು ಆ ಥರನೇ ಜೀವಿಸ್ತಾ ಇದ್ದೀವಿ. ಅಂದ್ರೆ ಆ ಥರ ಜೀವಿಸಿದ್ರೆ ಬಹಳ ಗಂಭೀರವಾದ ವಿಷಯ, ಬಹಳ ಡೇಂಜರಸ್. ಯೇಸು ಸ್ವಾಮಿ ಕಾರ್ಪೆಂಟರ್ ಆಗಿದ್ದು ಅವ್ರು ಮಾಡಬೇಕು ಅಂತಲ್ಲ, ದೇವರು ಬಯಸಿದ್ರಿಂದ, ದೇವರು ನಡೆಸಿದ್ರು. ಅಂದ್ರೆ ಅವ್ರಿಗೆ ಗೊತ್ತಿತ್ತು, ನಾನು ಈ ಮಾರ್ಗದಲ್ಲಿ ನಡಿಬೇಕು, ನಾನು ಇದೇ ಆಗ್ಬೇಕು ಅಂತ. ಅಕಸ್ಮಾತು ನಿಮ್ಮ ನಿಮ್ಮ ಜೀವಿತದಲ್ಲಿ ದೇವರು ನಿರ್ಧರಿಸಿದಂತ, ಅಂದ್ರೆ ದೇವರು ಡಿಸೈಡ್ ಮಾಡಿಲ್ಲ, ನಿಮ್ಗೆ ಕೊಡಬೇಕು ಅಂತ ಡಿಸೈಡ್ ಮಾಡದೇ ಇರೋದು ನಿಮ್ಮ ಜೀವಿತಕ್ಕೆ ಬಂದ್ರೆ ಏನಾಗುತ್ತೆ? ಯೋಚನೆ ಮಾಡಿ. ನಿಮ್ಮ ಜೀವಿತ ಕೆಟ್ಟೋಗುತ್ತೆ. ಯಾಕೆ ಅಂದ್ರೆ ದೇವರು ಅದನ್ನ ನಿರ್ಧರಿಸಿಲ್ಲ. ಸೊ ಇಲ್ಲಿ ಏನ್ ಹೇಳ್ತಾರೆ, ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟಿದೆ, ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದ್ದಾನೆ. ನೋಡಿ, ಅದಕ್ಕಾಗಿ ನಾನು ಹೇಳ್ತೀನಿ, ನೀವು ಗಂಡಸರಾಗಿರೋದ್ರಲ್ಲಿ ದೇವರ ನಿರ್ಧಾರವಿದೆ. ನೀವು ಎಲ್ಲಿ ಹುಟ್ಟಿದಿರಾ, ಯಾವ ಭಾಷೆ, ಯಾವ ಹಿನ್ನೆಲೆ, ಎಷ್ಟು ಬುದ್ಧಿಶಕ್ತಿ, ಎಂಥ ತಂದೆ ತಾಯಿ, ಮತ್ತೆ ಯಾವ ಸೋಷಿಯಲ್ ಲೆವೆಲ್, ಇದೆಲ್ಲ ದೇವರು ನಿರ್ಧಾರ ಮಾಡಿದ್ದಾರೆ. ಯಾಕೆ ಅಂದ್ರೆ ನಿಮಗೆ ನಿರ್ದಿಷ್ಟವಾದ ಒಂದು ಪ್ಲಾನ್, ಯೋಜನೆ ದೇವರು ಇಟ್ಟಿದ್ದಾರೆ. ಅದಕ್ಕಾಗಿ ಅದನ್ನ ನಾವು ತಿಳ್ಕೊಂಡ್ಬಿಡ್ಬೇಕು. ಅದಕ್ಕಾಗಿ ನಾನು ಬ್ರದರ್ ಚಾರ್ಲ್ಸ್ ನೋಡಿದ್ರೆ ಬ್ರದರ್ ಚಾರ್ಲ್ಸ್ ಅಷ್ಟೇ. ಬ್ರದರ್ ಚಾರ್ಲ್ಸ್ಗೆ ಬ್ರದರ್ ಚಾರ್ಲ್ಸೇ ಮಾಡೆಲ್, ಬ್ರಜಾಕ್ಗೆ ಮಾಡೆಲ್ ಅಷ್ಟೇ.
ಯಾಕೆಂದ್ರೆ ಮನುಷ್ಯ ಸೃಷ್ಟಿ ಮಾಡುವಾಗ ಈ ಕಂಬಿಗಳು ನೋಡಿ, ಇದೆಲ್ಲ ನೋಡಿ ಒಂದೇ ಅಳತೆ ಇರುತ್ತೆ. ಈ ಇದೆಯಲ್ಲ ಚಾನಲ್ಸ್, ಎಲ್ಲ ಚಾನಲ್ಲು ಮೆಜರ್ಮೆಂಟ್ ನೋಡಿ ಎಲ್ಲ ಸೇಮ್ ಇರುತ್ತೆ. ಮನುಷ್ಯ ಮಾಡೋದು ಹಂಗೆ. ಕಾರ್ಗಳು ತಗೊಳ್ಳಿ, ಒಂದು ಕಾರ್ ಒಂದು ಮಾಡೆಲ್ ಅಂದ್ರೆ 100 ಕಾರ್ ಚೆಕ್ ಮಾಡಿ 100 ಕಾರಲ್ಲೂ ಎಲ್ಲ ಸೇಮ್ ಇರುತ್ತೆ. ಅದು ಮನುಷ್ಯ ಮಾಡೋದು. ಆದರೆ ದೇವ್ರು ಮಾಡೋದು, ಇಲ್ಲೊಂದು 55 ಜನ ಇದ್ದೀವಿ, 55 ಜನದಲ್ಲಿ ಏನೂ ಮ್ಯಾಚ್ ಆಗಲ್ಲ, ಎಲ್ಲರೂ ಡಿಫ್ರೆಂಟ್. ಅಂದ್ರೆ ದೇವ್ರು ಸೃಷ್ಟಿ ಮಾಡೋದೇನು ಮಾಸ್ಟರ್ ಪೀಸ್. ಎವ್ರಿ ಒನ್ ಇಸ್ ಎ ಮಾಸ್ಟರ್ ಪೀಸ್. ಪ್ರತಿಯೊಬ್ಬರು ಮಾಸ್ಟರ್ ಪೀಸ್. ಅಂದ್ರೆ ಇವಾಗ ದೇವರು ಒಂದು ಸೃಷ್ಟಿ ಮಾಡಿದ್ರೆ ಅದಕ್ಕೆ ಪ್ರತ್ಯೇಕವಾದ ಒಂದು ಯೋಜನೆ ಇರುತ್ತೆ, ಪ್ಲಾನ್. ದೇವರಿಗೆ ಪ್ರತ್ಯೇಕವಾದ ಯೋಜನೆ ಇರುತ್ತೆ. ಸೊ ಇವಾಗ ನೀವು ನಿಮ್ಮ ಹೆಂಡತಿ ಜೊತೆ ಹೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಗಂಡಾಗಿದ್ದೀರಾ, ನಿಮಗೆ ಯೋಜನೆ ಬೇರೆ. ನಿಮ್ಮ ವೈಫು ಹೆಂಡತಿ, ಆಕೆಗೆ ಯೋಜನೆ ಬೇರೆ. ನೀವು ಮಾತಾಡೋಂಗೆ ಆಕೆ ಮಾತಾಡೋಕೆ ಬೇಕಾಗಿಲ್ಲ. ನೀವು ಅವ್ರನ್ನ ಹೋಲ್ಸಕ್ಕಾಗಲ್ಲ. ಹೆಂಡತಿ ಬಿಡಿ, ನೀವು ಸಹೋದರರೇ ಒಬ್ರನ್ನೊಬ್ರು ಹೋಲಿಸಿ ನಾನಿದ್ದಂಗೆ ಅವ್ರಿದ್ದಂಗೆ ನಾನು ಆಗ್ಬೇಕು. ದೇವ್ರ ವಾಕ್ಯ ಏನ್ ಹೇಳುತ್ತೆ, ಏನನ್ನ ನಾವು ಅನುಸರಿಸಬೇಕು? ಇಬ್ರಿಯ 13 ಹೇಳುತ್ತೆ, ಇನ್ನೊಬ್ಬರ ನಂಬಿಕೆಯನ್ನ ಅನುಸರಿಸಿ ಅಂತ ಹೇಳುತ್ತೆ. ಈ ಇಮಿಟೇಟ್ ದೇರ್ ಫೇತ್, ಬೇರೆ ಏನೂ ಇಲ್ಲ. ಅವ್ರಿಗೆ ಇನ್ನೊಬ್ಬರಲ್ಲಿ ನಂಬಿಕೆ ನೋಡ್ತೀರಾ? ಕಷ್ಟ ಕಾಲದಲ್ಲಿ ನಂಬಿಕೆ ಇದೆ ಅವ್ರಿಗೆ, ನಂಬಿಕೆಯಿಂದ ಅವ್ರ ಪರಿಸ್ಥಿತಿನ ಜಯಗಳಿಸ್ತಾರೆ. ಓಕೆ, ಅದನ್ನ ನೀವು ಫಾಲೋ ಮಾಡಿ ಅಷ್ಟೇ ಹೊರತಾಗಿ ಬೇರೆ ಏನು ನಿಮಗೆ ಸಂಬಂಧಪಟ್ಟಿದ್ದಿಲ್ಲ. ಆ ಬ್ರದರ್ ಒಂದು ಪೆನ್ ತಗೊಳ್ಬೋದು, ಅಥವಾ ಒಂದು ಕಾರ್ ತಗೊಳ್ಬೋದು, ಮನೆ ತಗೊಳ್ಬೋದು, ಅದಕ್ಕೂ ನಿಮಗೂ ಅದಕ್ಕೆ ಸಂಬಂಧನೇ ಇಲ್ಲ. ಅದು ಏನಾದ್ರು ಮಾಡ್ಕೊಳ್ಳಿ. ನಿಮ್ಗೆ ಏನು ಮುಖ್ಯ? ನಿಮಗೆ ದೇವರು ಏನು ನಿಗದಿಪಡಿಸಿದ್ದಾರೆ? ಓಕೆ, ಅಪೊಸ್ತಲರ ಕೃತ್ಯ 17 ಯಾರಾದ್ರೂ ಗಟ್ಟಿಯಾಗಿ ಓದ್ತೀರಾ? 26ನೇ ವಚನ, 26, 27. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ನೋಡಿ, ನಮ್ ಕೆಲಸ ಅಷ್ಟೇ. ಯಾರು ನಿರ್ಧಾರ ಮಾಡಿದ್ದು ನೀವು ಹುಟ್ಟಬೇಕು, ಇಲ್ಲಿ ಹುಟ್ಟಬೇಕು, ಈ ಊರಲ್ಲಿ ಹುಟ್ಟಬೇಕು, ಹಿಂಗ್ ಹುಟ್ಟಬೇಕು, ಇವ್ರಿಗೆ ಹುಟ್ಟಬೇಕು, ಯಾವ ಊರಲ್ಲಿ ಹುಟ್ಟಬೇಕು, ಇದೆಲ್ಲ ನಿರ್ಧಾರ ಮಾಡಿದ ಯಾರು? ದೇವ್ರು. ಯಾಕೆ ಅಂದ್ರೆ ದೇವ್ರಿಗೆ ನಿಮ್ಮ ಮೇಲೆ ನಿರ್ದಿಷ್ಟವಾದ ಒಂದು ಯೋಜನೆ ಇದೆ, ಪ್ಲಾನ್ ಇದೆ. ಸೊ ನೀವು ಗಂಡಸರಾಗಿ ಹುಟ್ಟಿದ್ರಲ್ಲಿ ಅದರಲ್ಲಿ ಒಂದು ಯೋಚನೆ ಇದೆ, ಜವಾಬ್ದಾರಿ ಇದೆ, ಮತ್ತೆ ಒಂದು ಅಧಿಕಾರ ಇದೆ. ಆಮೇಲೆ ಅಲ್ಲಿಂದ ಮುಂದೆ ಯೋಧನ ಪತ್ರ, ಪ್ರಕಟಣೆಗಿಂತ ಮೊದಲು ಯೂದನ ಪತ್ರದಲ್ಲಿ 21ನೇ ವಚನ ಏನ್ ಹೇಳುತ್ತೆ? ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ನೋಡಿ, ನಿಮ್ಮನ್ನ ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಯೇಸು ಸ್ವಾಮಿಗೆ ಈ ಮಾತು ಕೊಟ್ಟಿದ್ರು ದೇವರು, ನಿನ್ನನ್ನ ನೀನು ದೇವರ ಪ್ರೀತಿಯಲ್ಲಿ ನೀನು ಕಾಪಾಡಿಕೊಳ್ಬೇಕು. ಅಂದ್ರೆ ಅದು ಬೌಂಡ್ರಿ. ಇಂಗ್ಲಿಷ್ ಇದು ಲಿವಿಂಗ್ ಬೈಬಲ್ ಅಲ್ಲಿ ಆ ವಚನ ಬಹಳ ಚೆನ್ನಾಗಿದೆ. ಸ್ಟೇ ವಿತ್ ಇನ್ ದ ಬೌಂಡ್ರಿ ವೇರ್ ಗಾಡ್ಸ್ ಲವ್ ಕ್ಯಾನ್ ರೀಚ್ ಯು ಅಂಡ್ ಬ್ಲೆಸ್ ಯು ಅಂತ ಹೇಳಿ ದೇವ್ರು ಏನಕ್ಕೆ ಕರೆದಿದ್ದಾರೆ? ನಿಮ್ ಬೌಂಡ್ರಿ ಒಳಗಡೆ ನೀವಿರ್ಬೇಕು. ನಿಮ್ಗೆ 5,000 ರೂಪಾಯಿ ಸಂಪಾದನೆ ಅಥವಾ ಸಂಬಳ ಅಂದ್ರೆ ಅದು ನಿಮಗೆ ದೇವರು ಕೊಟ್ಟಿರೋ ಬೌಂಡ್ರಿ. ಅಲ್ಲಿ ನೀವು ನಿಮ್ಮ ಹೃದಯದ ಪ್ರೀತಿಯನ್ನ ಕಾಪಾಡ್ಕೊಳ್ಬೇಕು. ನಿಮ್ಮ ಹೃದಯದಲ್ಲಿ ಸಮಾಧಾನ ಮತ್ತೆ ಪ್ರೀತಿ ಇರಬೇಕು. ಯೇಸು ಸ್ವಾಮಿಗೆ ಏನೇ ಪರಿಸ್ಥಿತಿ ಬಂದ್ರು ಅವರು ಅವರ ಪ್ರೀತಿಯಲ್ಲಿ ಕಾಪಾಡಿಕೊಂಡ್ರು. ಅವ್ರ ಹೃದಯವನ್ನ ಪ್ರೀತಿಯಲ್ಲಿ, ಮತ್ತೆ ಅವ್ರು ಕೊಟ್ಟಿರೋ ಫೈನಾನ್ಷಿಯಲ್ ಬೌಂಡ್ರಿ ಇರ್ಬೋದು, ಪರಿಸ್ಥಿತಿಗಳಿರ್ಬೋದು, ಆ ಬೌಂಡ್ರಿನಲ್ಲಿ ಅವ್ರನ್ನ ಕಾಪಾಡ್ಕೊಳ್ರು. ನೋಡಿ, ನಾವು ಎಲ್ಲರೂ ನಾಯಕರು ಮರಿಬಾರ್ದು.
ನಾವು ಎಲ್ಲರೂ ನಾಯಕರು. ಯಾಕೆ ಹೇಳ್ತಾ ಇದ್ದೀನಿ? ನಾವು ಎಲ್ಲರೂ ನಾಯಕರು ಅಂತ ಯಾಕೆ ಹೇಳ್ತಾ ಇದ್ದೀನಿ? ನಾವು ಗಂಡಸರು, ಅದಕ್ಕೆ ನಾಯಕರು ಅಷ್ಟೇ. ನೀವು ಗಂಡಸರು ಅಂತ ದೇವ್ರು ನಿರ್ಧಾರ ಮಾಡಿದಾಗ ದೇವ್ರು ಹೇಳ್ಬಿಟ್ರು, ಇವರು ನಾಯಕನು. ನಾಯಕ ಅಂದ್ರೆ ಏನು? ದಬ್ಬಾಳಿಕೆ ಮಾಡೋರಲ್ಲ, ಅಧಿಕಾರ ಮಾಡೋರಲ್ಲ. ಯೇಸು ಸ್ವಾಮಿ ನಾಯಕನು ಅಂದ್ರೆ ಅವರು ಜವಾಬ್ದಾರಿ ಉಳ್ಳವನು. ಯಾವ ಜವಾಬ್ದಾರಿ? ನಾನು ದೇವ್ರಿಗಾಗಿ ಜೀವಿಸ್ಬೇಕು, ದೇವ್ರ ಚಿತ್ತಕ್ಕಾಗಿ ಜೀವಿಸ್ಬೇಕು, ನನ್ನ ಬೌಂಡ್ರಿ ಒಳಗಡೆ ಇರಬೇಕು, ನಾನು ಪ್ರೀತಿಯಲ್ಲಿ ನನ್ನನ್ನು ಕಾಪಾಡ್ಕೊಳ್ಬೇಕು, ಸಮಾಧಾನದಲ್ಲಿ ನಾನು ಕಾಪಾಡ್ಕೊಳ್ಬೇಕು. ಅದೇ ಜವಾಬ್ದಾರಿ ನಿಮ್ದು. ಅದಕ್ಕೆ ನಾಯಕರು ನೀವು. ನಿಮ್ಮ ಹೆಂಡತಿ ನಿಮ್ಮ ಕಿರುಕುಳ ಕೊಟ್ರೆ ಏನ್ ಮಾಡ್ಬೇಕು? ಅವ್ರ ಜೊತೆ ಜಗಳ ಮಾಡಬಾರ್ದು. ನಿಮ್ಮನ್ನ ನಾಯಕನಾಗಿ ನಿಮ್ಮನ್ನ ನೀವು ಕಾಪಾಡ್ಕೊಳ್ಬೇಕು. ನೋಡಿ, ಇದು ಬಹಳ ಮುಖ್ಯ. ಇದು ನಿಜವಾಗ್ಲೂ ಇಲ್ಲ ಅಂದ್ರೆ ನೀವು ನಾಯಕರೇ ಅಲ್ಲ. ಮುಂದೆ ಓದ್ತೀನಿ ನಾನು. ಇಬ್ರಿಯ 5ನೇ ಅಧ್ಯಾಯ. ದೇವ್ರು ಬೌಂಡ್ರಿ ಕೊಟ್ಟಿದ್ದಾರೆ ನಿಮ್ಗೆ, ಗಂಡಸಾಗಿ ಮಾಡಿದ್ದಾರೆ. ಯಾಕೆ ಅಂದ್ರೆ ದೇವ್ರಿಗೆ ನಿಮ್ಮ ಮೇಲೆ ಇದಿದೆ, ಒಂದು ಎಕ್ಸ್ಪೆಕ್ಟೇಷನ್ ನಿಮ್ಮಿಂದ ಬಯಸ್ತಾರೆ ಅವರು. 14ನೇ ವಚನ 4:14. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ. ನೋಡಿ, ಯೇಸು ಸ್ವಾಮಿ ಮಹಾಯಾಜಕನು ಅಂದ್ರೆ ಅವರು ಆ ಸ್ಥಾನವನ್ನ ತಗೊಂಡ್ರು. ಮಹಾಯಾಜಕ ಅಂದ್ರೆ ಏನೋ ಒಂದು ಅಧಿಕಾರ, ಏನೋ ಒಂದು ಪೊಸಿಷನ್, ಪವರ್. ಇಲ್ಲ, ಪೊಸಿಷನ್ ಅಲ್ಲ, ಪವರ್ ಅಲ್ಲ. ಅದು ಯಾಜಕನಾಗ್ಬೇಕು ಅಂದ್ರೆ ಒಬ್ಬ ಮನುಷ್ಯ ಅವನು ಎಷ್ಟು ದೇವ್ರ ಭಯದಲ್ಲಿ ಇರ್ಬೇಕು, ಗಂಭೀರವಾಗಿರ್ಬೇಕು, ಪಾಪದ ಬಗ್ಗೆ ಜಾಗೃತನಾಗಿರ್ಬೇಕು, ಮತ್ತೆ ತನ್ನನ್ನ ತಾನು ಎಲ್ಲ ಪಾಪಗಳಿಂದ ಮತ್ತೆ ಹೊಲಸಿನಿಂದ ತಾನು ಕಾಪಾಡ್ಕೊಳ್ಬೇಕು. ಇದು ಜವಾಬ್ದಾರಿ. ಮಹಾಯಾಜಕನು ಅಂದ್ರೆ ಯಾಕೆಂದ್ರೆ ಇಸ್ರೇಲ್ನಲ್ಲಿ ಅವನನ್ನ ನಿಯೋಜಿಸ್ತಾ ಇದ್ರು ದೇವರು, ಮಹಾಯಾಜಕನನ್ನ. ಏನಕ್ಕೆ? ಅವನು ದೇವ್ರಿಗೂ ಮನುಷ್ಯನಿಗೂ ಮಧ್ಯದಲ್ಲಿ ಅವನು ಒಬ್ಬ ರಾಯಭಾರಿಯಾಗಿರ್ಬೇಕು, ಅಥವಾ ಮೀಡಿಯೇಟರ್ ಅಂತ ಹೇಳ್ಬೋದು, ಮಧ್ಯಸ್ಥಕ. ಬಹಳ ದೊಡ್ಡ ಕೆಲಸ ಅದು, ಬಹಳ ಗಂಭೀರವಾದ ಕೆಲಸ. ಅವರೆಲ್ಲ ಪಾಪಿಗಳು. ಆದ್ರೆ ದೇವ್ರಿಗೆ ಗೊತ್ತಿತ್ತು, ಈ ಮಹಾಯಾಜಕರೆಲ್ಲ ಒಂದು ಗುರುತಗಷ್ಟೇ. ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಮಹಾಯಾಜಕರು ಗಂಭೀರವಾಗಿರ್ಬೇಕಾಗಿತ್ತು, ಆದ್ರೆ ಅದೆಲ್ಲ ಬರೋ ಗುರುತಗಷ್ಟೇ. ಆದ್ರೆ ಮುಖ್ಯವಾದ ಮಹಾಯಾಜಕನು ಯಾರು? ಯೇಸು ಸ್ವಾಮಿ. ಇಲ್ಲಿ ಹೇಳ್ತಾರೆ, ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಅಂದ್ರೆ ನಮಗೆ ಅಂತ ಒಬ್ಬ ಮೀಡಿಯೇಟರ್. 1 ಯೋಹಾನ 2:1 ಹೇಳುತ್ತೆ, ಈಸ್ ಅ ಮೀಡಿಯೇಟರ್. ಭಯ ಪಡಬೇಡಿ, ನೀವು ಜಾರ್ ಬಿದ್ರೆ ಭಯ ಪಡಬೇಡಿ, ಹೋಗಿ, ಮೀಡಿಯೇಟರ್ ಇದ್ದಾರೆ. ಮೀಡಿಯೇಟರ್ ಅಂದ್ರೆ ಮಧ್ಯಸ್ಥಕ. ಅವ್ರಿಗೆ ದೇವ್ರ ಮಧ್ಯದಲ್ಲಿ ನಿಮ್ಗೆ ಸೆಂಟ್ರಲ್ಲಿ ಅವರು ತನ್ನ ರಕ್ತ ಸುರಿಸಿದ್ದಾರೆ. ತನ್ನ ರಕ್ತ ಸುರಿಸಿ ನಮ್ಮ ಮಧ್ಯೆ ಒಂದು ಏನದು ರಿಲೇಶನ್ಶಿಪ್, ಸಂಬಂಧ ಒಂದು ಮಾಡಬೇಕು, ಕಾಪಾಡಬೇಕು ಅಂತ ಅದಕ್ಕಾಗಿ ಅವರು ರಕ್ತ ಸುರಿಸಿದ್ದಾರೆ. ಸೊ ಅಂತ ಕೆಲಸ ನಮಗೆ. 15ನೇ ವಚನ, ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರಕುವಂತೆಯೂ ಧೈರ್ಯದಿಂದ ಕೃಪಾಸನ ಕಡೆಗೆ ಬರೋಣ. ನೋಡಿ, ಇದು ನಾವು ಗುರ್ತು ಇಟ್ಕೊಬೇಕು. ಮೊದಲನೇದಾಗಿ ನಾನು ಏನ್ ಹೇಳಿದೆ, ನಮಗೆಲ್ಲರಿಗೂ ನಿರ್ದಿಷ್ಟವಾದ ಕರೆ ಇದೆ. ನಿಮ್ಮನ್ನ ನೀವು ಇನ್ನೊಬ್ಬರಿಗೆ ಹೋಲಿಸಬೇಡಿ. ನೀವು ಕ್ರಿಸ್ತನಲ್ಲಿ ಹೊಸದಾಗಿ ಸೃಷ್ಟಿಯಾಗಿದ್ದೀರಾ. ಈ ಭೂಮಿಗೆ ಸೇರಿದವರಲ್ಲ ನೀವು. ಈ ಭೂಮಿಯನ್ನ ಜಾಸ್ತಿ ನೋಡಕ್ ಹೋಗ್ಬೇಡಿ. ಭೂಮಿಯ ರೀತಿ ನೀತಿ, ಅವ್ರ ಪ್ರಯಾರಿಟೀಸ್, ಅವ್ರ ಆಶೆಗಳು, ಇದೆಲ್ಲ ನೋಡಕ್ ಹೋಗ್ಬೇಡಿ. ಕೊಲೊಸ್ಸೆ 3:1 ಹೇಳುತ್ತೆ, ನೀವು ಎಲ್ಲಿದ್ದೀರಾ? ಕ್ರಿಸ್ತನೊಟ್ಟಿಗಿದ್ದೀರಾ. ಕ್ರಿಸ್ತನೊಟ್ಟಿಗೆ ಅವನ ಸಿಂಹಾಸನದಲ್ಲಿ ಇರುವಂತವ್ರು ನೀವು. ಯಾಕೆಂದ್ರೆ ಹೊಸದಾಗಿ ಹುಟ್ಟಿದ್ದೀರಾ. ನೀವು ಹೆಂಗಸಲ್ಲ. ನಿಮಗೆ ಬಹಳ ಗಂಭೀರವಾದ ಜವಾಬ್ದಾರಿ ಇದೆ. ಯಾರ ಮುಂದೆ? ಮನುಷ್ಯರ ಮುಂದೆ ಅಲ್ಲ, ಸಭೆನಲ್ಲೂ ಅಲ್ಲ, ದೇವ್ರ ಮುಂದೆ.
ದೇವ್ರ ಮುಂದೆ ಜೀವಿಸುವಂಥವ್ರು ನೀವು. ಸಭೆನಲ್ಲಿ ಕೂಡ ನಾವು ನಾಟಕ ಮಾಡೋ ಅವಶ್ಯಕತೆ ಇಲ್ಲ. ಸಭೆನಲ್ಲಿ ಯಾರನ್ನು ಮೆಚ್ಚಿಸ್ಬೇಕಾಗಿಲ್ಲ. ಬ್ರಜಾಕ್ ಮೆಚ್ಚಿಸ್ಬೇಕು, ಅವ್ರು ಮೆಚ್ಚಿಸ್ಬೇಕು, ಇವ್ರು ಯಾರನ್ನು ಮೆಚ್ಚಿಸೋದು ಬೇಕಾಗಿಲ್ಲ. ದೇವ್ರಿಗೆ ನೋವಾಗುತ್ತೆ, ದುಃಖ ಆಗುತ್ತೆ, ಯಾರನ್ನು ಬೇಕಾಗಿಲ್ಲ. ಅದಕ್ಕೆ ನಾವು ಯಥಾರ್ಥರಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಬೇಕು. ನಾವು ಚರ್ಚಿಗೆ ಬಂದ್ಬಿಟ್ಟು ಮೆಸೇಜ್ ಕೇಳ್ಬಿಟ್ಟು, ಮೊನ್ನೆ ಯಾರೋ ಹೇಳ್ತಾ ಇದ್ರು, ಆ ಬ್ರದರ್ಗೆ ಹೇಳಿದ್ದೀನಿ ನಾನು, ಇನ್ಮೇಲೆ ಮಿಸ್ ಮಾಡ್ಬಿಡ, ಚರ್ಚ್ ರೆಗ್ಯುಲರ್ ಆಗಿ ಬಾ ಅಂತ ಹೇಳಿದ್ದೀನಿ. ನಾನು ಹೇಳಿದೆ, ಓಕೆ, ಇಷ್ಟು ದಿವಸ ರೆಗ್ಯುಲರ್ ಆಗಿ ಬಂದು ಏನು ಪ್ರಯೋಜನ ಇಲ್ಲ, ಇನ್ನೂ ಎಷ್ಟು ರೆಗ್ಯುಲರ್ ಆಗಿ ಬರ್ತಾರೆ ಅವ್ರಿಗೆ ಯಾಕೆ ಹೇಳ್ತೀರಾ ರೆಗ್ಯುಲರ್ ಆಗಿ ಬನ್ನಿ ಅಂತ? ರೆಗ್ಯುಲರ್ ಆಗಿ ಬಂದ್ರೆ ಸರಿ ಆಗುತ್ತಾ? ಇಷ್ಟು ದಿವಸ ರೆಗ್ಯುಲರ್ ಆಗಿ ಬಂದು ಸರಿ ಆಗಿಲ್ವಲ್ಲ, ಯಾಕೆ? ಇಲ್ಲ ಅಂದ್ರೆ ಹಿಂಗೆ ಹೇಳಿ ನೀವು, ಅಪ್ಪ ನೀನು ದೇವ್ರ ಮುಂದೆ ಜೀವಿಸ್ಬೇಕು, ಇಲ್ಲಿ ಸರಿ ಆಗುತ್ತಾ? ಸರಿ ಆಗ್ಲಿ. ಇಲ್ಲಿ ಸರಿಯಾಗಿಲ್ವಾ? ಎಲ್ಲೋ ಹೋಗು, ಸರಿಯಾಗು. ಇವಾಗ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಏನ್ ಹೇಳ್ತೀರಾ ನೀವು? ಇಲ್ಲೋ ಈ ಆಸ್ಪತ್ರೆಗೆ ಹೋದ್ರೆ ಸರಿಯಾಗಿಲ್ಲ, ಇನ್ನೊಂದು ಆಸ್ಪತ್ರೆಗೆ ಹೋಗು. ಆದ್ರೆ ಈ ತಗೊಳ್ಳೋ ಅಂತ ಔಷಧಿ ಸರಿಯಾಗಿ ತಗೋ, ಡಾಕ್ಟರ್ ಹೇಳಿದ ಮಾತು ಕೇಳು. ಇವಾಗ ದೇವ್ರು ಹೇಳಿದ ಮಾತು ಕೇಳ್ದೇನೆ CFCಗೆ ಬಂದ್ರೆ ಪ್ರಯೋಜನ ಆಗುತ್ತಾ? ಆಗೋದಿಲ್ಲ. ಅದು ಬಹಳ ಮುಖ್ಯ. ಇವಾಗ ಆಸ್ಪತ್ರೆಗೆ ಹೋಗಿದ್ರಿಂದ ಸರಿ ಆಗಲ್ಲ, ಈವನ್ ಡಾಕ್ಟರ್ ಮೀಟ್ ಮಾಡಿದ್ರಿಂದನೂ ಆರೋಗ್ಯ ಬರೋದಿಲ್ಲ. ಅವರು ಹೇಳಿದ ಔಷಧಿ ಮತ್ತೆ ಪಥ್ಯ ಎಲ್ಲ ಸರಿಯಾಗಿ ಅನುಸರಿಸೋದ್ರಿಂದ ಮಾತ್ರ ನಮ್ಗೆ ಆರೋಗ್ಯ ಸರಿಯಾಗೋದು. ಬರೀ ಅಲ್ಲಿ ಹೋಗ್ಬಿಟ್ರೆ, ಇವಾಗ ಚರ್ಚಿಗೆ ಬಂದ್ಬಿಟ್ರೆ ಸರಿ ಆಗೋದಿಲ್ಲ. ಅದಕ್ಕಾಗಿ ನಾವು ನಮ್ಮ ಗುರಿನ ತಿಳ್ಕೊಳ್ಬೇಕು. ನಮಗೆ ಗುರಿ ಏನು? ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂಥದ್ದು. ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಹಳೆದೆಲ್ಲ ನಾನು ಸರಿ ಮಾಡಕ್ ರೆಡಿ ಇದ್ದೀನಿ. ನಿನ್ನೆ ರಾತ್ರಿ ಬಿದ್ದಿದ್ದೀರಾ, ಇವತ್ತು ಬೆಳಗ್ಗೆ ಬಿದ್ದಿದ್ದೀರಾ, ಅದನ್ನ ನಾನು ಸರಿ ಮಾಡ್ತೀನಿ, ಭಯ ಪಡಬೇಡಿ, ಧೈರ್ಯದಿಂದ ನನ್ನ ಕೃಪಾಸನದ ಬಳಿಗೆ ಬನ್ನಿ, ನಾನು ನಿಮಗೆ ಕರುಣೆ ತೋರಿಸ್ತೀನಿ. ಆದರೆ ಮುಂದೆ ಹೋದ ಪ್ರತಿಯೊಬ್ಬ ಮಹಾಯಾಜಕನು 5:1 ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನು ಜರುಗಿಸುವುದಕ್ಕೆ ನೇಮಿಸಲ್ಪಟ್ಟಿದ್ದಾನಲ್ಲ, ಅವನು ಅವರಿಗೋಸ್ಕರ ಕಾಣಿಕೆಗಳನ್ನು, ಪಾಪ ನಿವಾರಣಕ್ಕಾಗಿ ಯಜ್ಞಗಳನ್ನು ಸಮರ್ಪಿಸಬೇಕು. ನೋಡಿ, ಇದು ನಮ್ಮ ಎಲ್ಲರ ಜವಾಬ್ದಾರಿ ತೋರಿಸ್ತಾ ಇದೆ. ದೇವರು ನಿಮ್ಮನ್ನೆಲ್ಲ ಆರಿಸಿದ್ದಾರೆ, ನಿಮಗೆ ಜವಾಬ್ದಾರಿ ಇದೆ. ಇವಾಗ ನಿಮ್ಮ ಹೆಂಡತಿ ಮೇಲೆ, ನಿಮ್ಮ ಮಕ್ಕಳ ಮೇಲೆ ನಿಮಗೆ ಜವಾಬ್ದಾರಿ ಇದೆ. ನೀವು ಈ ಸಭೆಗೆ ಬರ್ತಾ ಇದ್ದೀರಾ ಅಂದ್ರೆ ಈ ಸಭೆ ಮೇಲೆ ನಿಮಗೆ ಜವಾಬ್ದಾರಿ ಇದೆ. ನೀವು ಇಲ್ಲಿ ಆ ದೇವರ ಕಾರ್ಯಗಳನ್ನ ಜರುಗಿಸ್ಬೇಕು. ಹುಲ್ಗಿ ಸಭೆಯಲ್ಲಿ ಇರ್ತೀರಾ, ಮೈಸೂರು ಸಭೆಯಲ್ಲಿ ಇರ್ತೀರಾ, ಬೆಂಗಳೂರು ಸಭೆಯಲ್ಲಿ ಇರ್ತೀರಾ, ಹುಬ್ಳಿ ಸಭೆ, ಅಲ್ಲಿ ನಿಮಗೆ ದೇವರು ನಿರ್ದಿಷ್ಟವಾದ ಜವಾಬ್ದಾರಿ ಇಟ್ಟಿದ್ದಾರೆ. ನೀವು ನಾಯಕರು ಅಂದ್ರೆ ಇದು ಅಧಿಕಾರ ಅಲ್ಲ. ನಾಯಕರು ಅಂದ್ರೆ ನೀವು ಸಾಕ್ಷಿಗಳಾಗಿರ್ಬೇಕು. ಯೇಸು ಸ್ವಾಮಿ ನಾಯಕನು ಹಾಗಂತ ಅಂದ್ಬಿಟ್ಟು ಅವ್ರು ಯಾರ ಮೇಲೂ ಅಧಿಕಾರ ಮಾಡಕ್ ಹೋಗ್ಲಿಲ್ಲ. ಅವರು ದೇವ್ರ ಮುಂದೆ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಬಂದ್ರು ಪ್ರತಿ ದಿವಸ. ಅದೇ ಹೇಳ್ತಾ ಇದ್ದ. ತಾನು ಬಲಹೀನನಾಗಿರುವುದರಿಂದ ಅವನು ಜ್ಞಾನವಿಲ್ಲದವರನ್ನು, ನೋಡಿ ಮಹಾಯಾಜಕನ ಬಗ್ಗೆ ಹೇಳುತ್ತೆ, ನೀವೆಲ್ಲ ತಿಳ್ಕೊಳ್ಳಿ, ನೀವು ಮಹಾಯಾಜಕರು, ನಿಮ್ಗೆ ಜವಾಬ್ದಾರಿಗಳಿದೆ. ನಿಮಗೆ ಕುಟುಂಬದಲ್ಲಿ ಜವಾಬ್ದಾರಿ ಇದೆ, ನಿಮ್ಮ ಸ್ವಂತ ಜೀವಿತದ ಮೇಲೆ ಜವಾಬ್ದಾರಿ ಇದೆ, ನಿಮ್ಮ ಮಕ್ಕಳ ಮೇಲೆ ಜವಾಬ್ದಾರಿ ಇದೆ, ಸಭೆನಲ್ಲಿ ಜವಾಬ್ದಾರಿ ಇದೆ. ಆದ್ರೂ ನೀವು ಬಲಹೀನರು, ಇತರರು ಬಲಹೀನರು. ಮಾರ್ಗ ತಪ್ಪಿ ನಡೆಯುವವರನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಕ್ಕೆ ಶಕ್ತನಾಗಿರುವನು. ನೋಡಿ, ಮೊನ್ನೆ ಒಬ್ಬ ಬ್ರದರ್ ತುಂಬಾ ಪ್ರಾಬ್ಲಮ್, ಗಂಡ ಹೆಂಡತಿ ಪ್ರಾಬ್ಲಮ್. ಇಷ್ಟು ಪ್ರಾಬ್ಲಮ್ ಅಂದ್ರೆ ಈ ಹೊಸದಲ್ಲ, ಎಷ್ಟೋ ವರ್ಷಗಳಿಂದ. ನಾನು ಮೀಟ್ ಮಾಡಕ್ ಹೋದ್ರೆ ಗಂಡ ಹೇಳೋದು, ಇಲ್ಲ ನನ್ನ ಹೆಂಡತಿ ಸರಿನೇ ಇಲ್ಲ, ಅಯ್ಯೋ ಬಹಳ ಕಷ್ಟ. ನೋಡಿ, ಅವ್ರಿಗೆ ಅವರ ಕೊರತೆ ಕಾಣಿಸ್ತಾ ಇಲ್ಲ, ಅವ್ರ ಹೆಂಡತಿ ಕೊರತೆ ಜಾಸ್ತಿ ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ ನಾಯಕನ ಜವಾಬ್ದಾರಿ ಏನು? ಅವನು ಜ್ಞಾನವಿಲ್ಲದವರನ್ನು, ಮಾರ್ಗ ತಪ್ಪಿ ನಡೆಯುವವರನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಕ್ಕೆ ಶಕ್ತನಾಗಿರುವನು. ಆ ಬ್ರದರ್ಗೆ ಹಂಗೆ ಹೇಳಿದೆ ನಾನು. ಅಲ್ಲ, ನಿಮ್ಮ ಹೆಂಡತಿನ ನೋಡಿದ್ರೆ ನಿಮ್ಗೆ ಇರಿಟೇಟ್ ಆಗುತ್ತೆ ಅಂದ. ಹೌದು, ಇರಿಟೇಟ್ ಆಗುತ್ತೆ. ನೋಡಿ, ಅದರಿಂದ ಗೊತ್ತಾಗ್ತಾ ಇದೆ ನೀವು ಯೇಸು ಸ್ವಾಮಿನ ಹಿಂಬಾಲಿಸ್ತಾ ಇಲ್ಲ. ಯಾಕೆಂದ್ರೆ ಇವಾಗ ನಿಮ್ಮನ್ನ ನೋಡಿ ಯೇಸು ಸ್ವಾಮಿಗೆ ಎಷ್ಟು ಇರಿಟೇಟ್ ಆಗ್ಬೇಕು. ಯಾಕೆ ಇರಿಟೇಟ್ ಆಗ್ಬಾರ್ದು? ಅವ್ರು ಸಹಿಸ್ಕೊಳ್ತಾ ಇಲ್ವಾ?
ಅವ್ರು ಜೀವ ಕೊಡ್ತಾರಲ್ಲ, ನಿಮಗೋಸ್ಕರ ಯೇಸು ಸ್ವಾಮಿ ಜೀವ ಕೊಡ್ಬೇಕು, ನಿಮ್ಮ ಹೆಂಡತಿಗೋಸ್ಕರ ನಿಮಗ್ ಜೀವ ಕೊಡಕ್ ರೆಡಿ ಇಲ್ಲ. ಮತ್ತೆ ಅಂತ ಯೇಸು ಸ್ವಾಮಿ ಹಿಂಬಾಲಿಸ್ತಾ ಇದ್ದೀರ? ಆಗೋದಿಲ್ಲ, ಹಂಗಾಗೋದಿಲ್ಲ. ನೋಡಿ, ಯೇಸು ಸ್ವಾಮಿ ಯಾಕೆ ನಾಯಕರು? ಅವರು ಇಸ್ಕರಿಯತ್ ಯೂದ ತಮ್ಮ ಹಣನ ಕಳ್ತನ ಮಾಡ್ತಾ ಇದ್ರು, ತನ್ನನ್ನ ಹಿಡ್ಕೊಡಕ್ಕೆ ಸಿದ್ಧನಾಗಿದ್ರು, ಅವನ್ ಕಾಲ್ ಹತ್ರ ಕುಂತ್ಕೊಂಡು ಕಾಲ್ ತೊಳಿತಾರೆ. ಯಾಕೆ? ಅವ್ರಿಗೆ ಪ್ರೀತಿ ಇತ್ತು ಅವನ ಮೇಲೆ. ಇವಾಗ ಒಬ್ಬ ಮನುಷ್ಯನಿಗೆ ಅವನ ಜವಾಬ್ದಾರಿಯಲ್ಲಿ ಇರುವಂತವ್ರ ಕಾಲ್ ತೊಳೆಯಕ್ಕೆ ಗೊತ್ತಿಲ್ಲ, ಅವ್ರು ಇರುವಂತ ಜವಾಬ್ದಾರಿಯವ್ರ ಮೇಲೆ ಅವ್ರಿಗೆ ಪ್ರೀತಿ ಇಲ್ಲ, ಕರುಣೆ ಇಲ್ಲ ಅಂದ್ರೆ ಅವನ್ ನಾಯಕನೇ ಅಲ್ಲ. ನಾನು ಹೇಳ್ದೆ, ನೀವೆಲ್ಲ ನಾಯಕರು, ನಾವೆಲ್ಲರೂ ನಾಯಕರು. ನಮ್ಮ ಕ್ಷೇತ್ರದಲ್ಲಿ ನಾವು ನಾಯಕರು. ಕುಟುಂಬದ ಜವಾಬ್ದಾರಿ ಇರುತ್ತೆ. ಸೊ ಇಲ್ಲೆಲ್ಲ ನಮ್ಗೆ ಏನಿರ್ಬೇಕು? ಯೇಸು ಸ್ವಾಮಿಯ ಆತ್ಮ ಇರ್ಬೇಕು, ನಮ್ಗೆ ಜವಾಬ್ದಾರಿ ಇರ್ಬೇಕು. ಯೇಸು ಸ್ವಾಮಿ ಯಾಕೆ ದೇವ್ರ ವಾಕ್ಯ ಓದಿದ್ರು? ಯಾರೋ ಪ್ರಶ್ನೆ ಕೇಳ್ತಾರೆ ಲಾಸ್ಟ್ ವೀಕಲ್ಲಿ, ನನಗೆ ಡಿಸಿಪ್ಲಿನ್ ಮಾಡಬೇಕು, ಭಾಳ ಪ್ರಶ್ನೆಗಳು ಬಂದಿತ್ತು. ಡಿಸಿಪ್ಲಿನ್ ಮಾಡಬೇಕು, ನಾನು ಬೆಳಗ್ಗೆ ಪ್ರೇಯರ್ ಮಾಡೋಕ್ಕೆ, ಬೈಬಲ್ ಓದೋಕ್ಕೆ, ಅದು ಹೇಗೆ ಮಾಡೋದು? ನಾನು ಹೇಳಿದೆ, ಯೇಸು ಸ್ವಾಮಿ ಏನು ಡಿಸಿಪ್ಲಿನ್ ಮಾಡಿದ್ರು? ಡಿಸಿಪ್ಲಿನ್ ಕನ್ನಡದಲ್ಲಿ ಶಿಸ್ತು. ನಾ ಕ್ರಮ ಪಡಿಸ್ಕೊಳ್ಳೋದು ಹೆಂಗೆ ಮಾಡೋದು? ಅದು ಯೇಸು ಸ್ವಾಮಿ ಹೆಂಗ್ ಮಾಡಿದ್ರು? 7ನೇ ವಚನ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಡಿಸಿಪ್ಲಿನ್ ಮಾಡಿದ್ರು. ಏನು? ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿ ಇರುವಾತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಕ್ತಿಯಿಂದ ನಿಮಿತ್ತ ಕೇಳಲ್ಪಟ್ಟನು. ಮತ್ತೆ 8ನೇ ವಚನ, ಅದು ಡಿಸಿಪ್ಲಿನ್. ಅವನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದ ವಿಧೇಯತೆಯನ್ನು ಕಲಿತುಕೊಂಡನು. ನೋಡಿ, ಬಾಧೆಗಳಿಂದ ವಿಧೇಯತೆಯನ್ನು ಕಲಿತು. ಅದು ಡಿಸಿಪ್ಲಿನ್ ಅಂದ್ರೆ ಏನಂದ್ರೆ, ಅಪ್ಪ ನಾನು ನಿನಗೆ ನೋವು ಮಾಡಬಾರ್ದು, ನಾನು ನಿನಗೆ ನೋವು ಮಾಡಬಾರ್ದು, ನನ್ನ ಜವಾಬ್ದಾರಿನ ಮಾಡಬೇಕು, ನನಗೆ ಯಾರೋ ನೋವು ಮಾಡ್ತಾ ಇದ್ದಾರೆ, ಅವ್ರನ್ನ ಕ್ಷಮಿಸ್ಬೇಕು, ಆಗ್ತಾ ಇಲ್ಲ, ನನಗೆ ಕಣ್ಣಿನ ಮೋಹದಿಂದ ಜಯ ಸಿಗ್ತಾ ಇಲ್ಲ, ಇನ್ನೊಬ್ರನ್ನ ಕ್ಷಮಿಸಕ್ ಆಗ್ತಾ ಇಲ್ಲ, ನನ್ನ ಹೆಂಡ್ತಿನ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ನನ್ನ ಮಕ್ಕಳನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಪರಿಸ್ಥಿತಿ ನೋಡಿ, ಇದು ಡಿಸಿಪ್ಲಿನ್. ಅವಾಗ ಏನ್ ಮಾಡ್ತೀವಿ? ನಾವೇ ಕೂಗ್ತೀವಿ, ನಾವೇ ದೇವ್ರ ವಾಕ್ಯ ಓದ್ತೀವಿ. ದೇವ್ರ ವಾಕ್ಯ ಓದು ಅಂತ ಯಾರು ಹೇಳ್ಬೇಕಾಗಿಲ್ಲ. ಅವಾಗ ನಾವು ಹುಡುಕ್ತೀವಿ, ಏನು ದೇವ್ರೇ ನನಗೆ ತೋರ್ಸು, ಯೇಸು ಸ್ವಾಮಿನ ಚೆನ್ನಾಗಿ ತೋರ್ಸು, ಯೇಸು ಸ್ವಾಮಿ ಏನ್ ಮಾಡಿದ್ರು ನನಗೆ ತಿಳ್ಕೊಬೇಕು, ಪೌಲ ಏನ್ ಮಾಡಿದ್ರು ಅದು ತಿಳ್ಕೊಬೇಕು. ಇದು ಅವ್ರನ್ನ ತಳ್ಳುತ್ತೆ, ಅದು ಮಾಡಕ್ಕೆ ತಳ್ಳುತ್ತೆ. ಇವಾಗ ಝ್ಯಾಕ್ ಪ್ರಸಂಗ ಕೊಡ್ಬೇಕು ಅಂತ ಬೈಬಲ್ ಓದಿಲ್ಲ ಅವರು. ನಾನು ಅದು ಅಬ್ಸರ್ವ್ ಮಾಡಿದ್ದೀನಿ ಅವರಲ್ಲಿ. ಅವ್ರು ಬೈಬಲ್ ಓದಿದ್ದು ಪ್ರಸಂಗ ಕೊಡಕ್ಕೆ ಅಲ್ಲ. ಬೈಬಲ್ ನಾವು ಓದೋದು, ಯೇಸು ಸ್ವಾಮಿನ ಹಿಂಬಾಲಿಸೋದು ಚರ್ಚ್ಗೋಸ್ಕರ ಅಲ್ಲ, ಪ್ರಸಂಗಕ್ಕೋಸ್ಕರ ಅಲ್ಲ, ಏನಕ್ಕೂ ಅಲ್ಲ. ತಮ್ಮ ಸ್ವಂತ ಹೃದಯವನ್ನ ದೇವ್ರ ಮುಂದೆ ಕಾಪಾಡ್ಕೊಳಕ್ಕೆ. ಇವಾಗ ಫೈನಾನ್ಷಿಯಲ್ ಬೌಂಡ್ರಿ ದೇವ್ರು ಕೊಟ್ಟಿರ್ತಾರೆ. ದೇವ್ರು ನಿಮ್ಗೆ 5,000 ಕೊಟ್ಟು 5,000ದಲ್ಲೇ ಜೀವಿಸ್ಬೇಕು ಅಂತಾರೆ. ಅದು ಹೆಂಗ್ ಮಾಡಕ್ಕಾಗುತ್ತೆ? ಬಹಳ ಜನ ಹೇಳ್ತಾರೆ, 90% ಜನ ಹೇಳ್ತಾರೆ, ಈವನ್ ಕ್ರೈಸ್ತರು ಹೇಳ್ತಾರೆ, ಇಲ್ಲ ಬ್ರದರ್, ಅದು ಸಾಧ್ಯನೇ ಇಲ್ಲ. ಏನಾದ್ರೂ ಆಗ್ಲಿ, ನಂಗೆ ಗೊತ್ತಿಲ್ಲ, ದೇವ್ರ ಬೌಂಡ್ರಿ ಹಾಕಿದ್ದಾರೆ, ನಾನು ಇದ್ರೊಳಗಡೆ ಜೀವಿಸ್ಬೇಕು. ಆವಾಗ ನಮ್ಗೆ ದೇವ್ರ ವಾಕ್ಯ ಬೇಕು. ದೇವ್ರ ವಾಕ್ಯಗಳು ಅವಾಗ್ಲೇ ಸಿಗೋದು ನಮ್ಗೆ. ಅದು ಹೆಂಗ್ ಮಾಡೋದು? ಆಗಲ್ಲ. ಹೆಂಡ್ತಿನ ಕ್ಷಮಿಸಕ್ ಆಗಲ್ಲ, ಹೆಂಡತಿ ಜೊತೆ ಜೀವನ ಮಾಡಕ್ ಆಗಲ್ಲ. ಅವಾಗ್ಲೇ ನಮಗ್ ಬೇಕು. ಪಾಪದ ವಿರುದ್ಧವಾಗಿ ಹೋರಾಡಕ್ ಆಗಲ್ಲ. ಅವಾಗ್ಲೇ ಬೇಕು ದೇವ್ರ ವಾಕ್ಯ ನಮ್ಗೆ. ಇದು 5ನೇ ಅಧ್ಯಾಯ 3ನೇ ವಚನ. ಆ ಬಲಹೀನತೆಯ ಕಾರಣಗಳಿಂದ ಅವನು ಜನರಿಗೋಸ್ಕರ ಹೇಗೋ ಹಾಗೆಯೇ ತನಗೋಸ್ಕರವೂ ಪಾಪ ನಿವಾರಣಾರ್ಥವಾಗಿ ಯಜ್ಞಗಳನ್ನು ಮಾಡಬೇಕಾದವನಾಗಿದ್ದಾನೆ. ಇದು ಮಹಾಯಾಜಕನ ಬಗ್ಗೆ ಹೇಳ್ತಾ ಇದ್ದ. ನೋಡಿ, ಅವನು ಬಲಹೀನನು, ಜನರು ಬಲಹೀನರು. ನೋಡಿ ಎಷ್ಟು ಹೋರಾಟ. ನೋಡಿ, ಅದನ್ನ ಅನುಭವಿಸಿದ್ರೆ ನೀವು, ನಾವೆಲ್ಲ ಬ್ರದರ್ಸು. ಅದಕ್ಕೆ ದೇವ್ರು ನಮ್ಮನ್ನ ಬ್ರದರ್ಸ್ ಮಾಡಿರೋದು. ಒಬ್ಬ ಬ್ರದರ್ ನಾನು ಹಿಂಗೆ ಕೇಳ್ತಾ ಇದ್ದೆ ಒಂದ್ಸಲ, ಬ್ರದರ್ ಯಾರು ಮೆಚ್ಯೂರ್? ಆ ಬ್ರದರ್ ಹೇಳಿದ್ರು, ಚರ್ಚಲ್ಲಿ ಜಾನ್ ಮೆಚ್ಯೂರ್ ಯಾರು ಗೊತ್ತಾ? ಯಾರು ಮೆಚ್ಯೂರ್ ಅಂದ್ರೆ ಪ್ರಬುದ್ಧರು, ಅಥವಾ ಕನ್ನಡದಲ್ಲಿ ಏನ್ ಹೇಳ್ತಾರೆ, ಪರಿಪಕ್ವರಾಗಿರುವಂತವ್ರು. ಯಾರು ಅಂದ್ರೆ ಯಾರು ಜಾಸ್ತಿ ತಡ್ಕೊಂತಾರಲ್ಲ, ಭಾರ ತಡ್ಕೊಂತಾರೆ,
ನೋವು ತಡ್ಕೊಳ್ತಾರೆ, ಆದಷ್ಟು ಸಮಾಧಾನವಾಗಿರೋಕ್ಕೆ ಹೋರಾಡ್ತಾರೆ, ಇನ್ನೊಬ್ಬರ ಜೊತೆ ಸಮಾಧಾನ ಕಾಪಾಡ್ಕೊಳ್ತಾರೆ, ಹೃದಯದಲ್ಲಿ ಪ್ರೀತಿ ಮಾಡ್ಕೊಳ್ತಾರಲ್ಲ, ಅವರೇ ಮೆಚೂರ್, ಅವರೇ ಬಲ ಹೊಂದರು. ಇವಾಗ ಒಳ್ಳೆ ನಾಯಕನು. ಇವಾಗ ನೀವು ನಿಮ್ಮ ಕುಟುಂಬದಲ್ಲಿ ನೀವು ಎಷ್ಟು ನೋವನ್ನ ನುಂಗ್ತೀರಾ, ಎಷ್ಟು ದೇವರಿಂದ ಕೃಪೆಯನ್ನ ಸ್ವೀಕರಿಸ್ತೀರಾ, ಆವಾಗಲೇ ನೀವು ನಾಯಕರು. ಇಲ್ಲಾಂದ್ರೆ ನೀವು ದೇವ್ರ ಮುಂದೆ ನಾಯಕರಲ್ಲ. ನೀವು ಹೆಂಡ್ತಿನೇ ನೋಡ್ಕೊಳಕ್ಕಾಗೋದಿಲ್ಲ, ಹೆಂಡ್ತಿ ಜೊತೆನೇ ಸಮಾಧಾನವಾಗಿರಕ್ಕಾಗಲ್ಲ ಅಂದ್ರೆ ಎಲ್ಲಿಂದ ನಿಮಗೆ ಪಾಪ ಜಯಿಸಕ್ಕಾಗುತ್ತೆ? ಹೆಂಡತಿ ಜೊತೆ ಸಮಾಧಾನವಾಗಿ ಇರಕ್ಕೆ ಕೃಪೆ ಇಲ್ಲ ಅಂದ್ರೆ ಎಲ್ಲಿ ನಮ್ಗೆ ದೇವರು ಕೃಪೆ ಕೊಡ್ತಾರೆ? ಪಾಪವನ್ನ ಜಯಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಮುಂದೆ ಹೇಳ್ಕೊಂಡು ಹೋಗ್ತಾರೆ, ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ. ಇದು ಬಹಳ ಮುಖ್ಯವಾದ ವಚನ, 4ನೇ ವಚನ ನೋಡಿ. ಯಾರು ನಿಮ್ಮನ್ನ ಗಂಡಸಾಗ ಮಾಡಿದ್ದು? ಯಾರು ನಿಮಗೆ ನೀವು ನಾಯಕರು ಅಂತ ಹೇಳಿದ್ದು? ಆದಾಮನಿಗೆ ಯಾರು ನಾಯಕನನ್ನಾಗಿ ಮಾಡಿದ್ದು? ದೇವರು. ಅದು ಡಿಫಾಲ್ಟ್. ಅವನ್ ಗಂಡಸಾದಾಗ್ಲೇ ಅವ್ನ ನಾಯಕನಾಗ್ಬಿಟ್ಟ. ಅವನು ಹೆಂಡತಿ ಕೊಟ್ಟು, ಹೆಂಡತಿಗೆ ಏನ್ ಹೇಳ್ತಾರೆ? ಹೆಂಡತಿ ಏನು ಅವನ್ಗೆ ಸಹಾಯಕಿ. ಅದು ಯಾರು? ದೇವರು ನಿಯೋಜಿಸ್ಬಿಟ್ರು. ಯಾಕೆಂದ್ರೆ ನೀನ್ ಲೀಡರ್ ಆಗಿರ್ಬೇಕು, ಆಕೆ ಅಲ್ಲ. ಯಾಕೆಂದ್ರೆ ನೀನು ಫಸ್ಟ್ ಸೃಷ್ಟಿಯಾಗಿದ್ದು. ನಾನು ಮುಂದೆ ಓದ್ತೀನಿ ವಚನ ಇದೆ, 1 ತಿಮೋತಿ 2 ಪೌಲ ಹೇಳ್ತಾರೆ, ಯಾಕೆ ಹೆಂಡತಿ ನಾಯಕಿ ಅಲ್ಲ? ಯಾಕೆ? ನೀನು ಮೊದಲು ಸೃಷ್ಟಿಯಾಗಿದೆಯಲ್ಲ, ನೀನೇ ನಾಯಕ. ನೀನು ಜಾಸ್ತಿ ನೋವು ತಿನ್ಬೇಕು, ನೀನು ಜಾಸ್ತಿ ಭಾರ ಎತ್ಕೊಬೇಕು. ನಾವು ನಾಯಕ ಅಂದ ತಕ್ಷಣ ನಾನು ಇನ್ಮೇಲೆ ಆರ್ಡರ್ ಮಾಡ್ತೀನಿ, ಬೆಳಗ್ಗೆ ಆದ ತಕ್ಷಣ ಟೀ ಮಾಡಿಕೊಡ್ಬೇಕು, ಅದು ಮಾಡಿಕೊಡ್ಬೇಕು, ಇದಲ್ಲ. ನೀನು ಜಾಸ್ತಿ ನೋವು ತಿನ್ಬೇಕು, ಕಾಲು ತೊಳಿಬೇಕು. ನಾ ಆ ಬ್ರದರ್ಗೆ ಹೆಂಡತಿ ಬಗ್ಗೆ ಹೇಳುವಾಗ ಹೇಳ್ದೆ, ಅಲ್ರಿ ಯೇಸು ಹೆಂಗೆ ನಾಯಕರಾದ್ರು? ಯುಸ್ಕಾರಿಯತ್ ಯೋಧನಿಗೆ ಹೋಗಿ ಕಾಲು ತೊಳೆದ್ರು. ಅವ್ರ ಮೇಲೆ ಬೇಸರ ಮಾಡ್ಕೊಂಡಿಲ್ಲ, ನೋವು ಮಾಡ್ಕೊಂಡಿಲ್ಲ, ಅವಾಗ ನಾಯಕರು. ಇವಾಗ ನೀವು ಹೆಂಗೆ ಗಂಡ ಆಗ್ತೀರಾ? ನಿಮ್ಮ ಹೆಂಡತಿ ಕಾಲು ತೊಳೆದ್ರೇನೆ ಗಂಡ ಆಗೋದು. ನೀವು ಇರಿಟೇಟ್ ಆಗ್ತೀನಿ ಅಂದ್ರೆ ನೀವು ಎಲ್ಲಿಂದ ಗಂಡ? ಎಂತ ಗಂಡ? ನೀವು ಗಂಡನೇ ಅಲ್ಲ, ಯೂಸ್ಲೆಸ್ ಫೆಲೋ. ಹಂಗೆ ದೇವ್ರ ವಾಕ್ಯ ಹಂಗೆ ಹೇಳ್ತಾ ಇದ್ದೆ. ಯಾರು ನೇಮಿಸಿದ್ರು ನಿಮ್ಮನ್ನ? ದೇವ್ರು ನೇಮಿಸಿದ್ದಾರೆ, ದೇವ್ರು ಕರೆದಿದ್ದಾರೆ. ಅದು ಹೆಂಗೆ ಕರೆದಿದ್ದಾರೆ? ತನ್ನ ಸ್ವಂತ ಮಗನ ರಕ್ತದಿಂದ ನಮ್ಮನ್ನ ಕೊಂಡ್ಕೊಂಡು ಕರೆದಿದ್ದಾರೆ. ಇದು ಬಹಳ ಗಂಭೀರ. ನಾನು ಹೇಳ್ತೀನಿ, ಪರಲೋಕಕ್ಕೆ ಹೋದಾಗ ನಮ್ಮಲ್ಲ ಜನರ ಮೇಲೆ ಬರುವಂತ ದೊಡ್ಡ ಅಪವಾದ ಯಾವ್ದು ಗೊತ್ತಾ? ನಾನು ಕೊಟ್ಟಂತ ಏಕಮಾತ್ರ ಪುತ್ರನನ್ನ ನೀವು ನಂಬಲಿಲ್ಲ. ಅದೇ ದೊಡ್ಡ ದೂಷಣೆ. ಎಲ್ಲ ದೇವದೂತರೆಲ್ಲ ನೋಡಿ ಬೇಸರ ಪಡುವಂತದ್ದು ಏನಂದ್ರೆ, ದೇವ್ರು ನಮ್ಗೆ ಅರ್ಥನೇ ಆಗಿಲ್ಲ, ದೇವ್ರು ಯಾಕೆ ಅಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ರು ನಿಮಗೋಸ್ಕರ ಅಂತ. ನೀವು ಎಲ್ಲ ತೊಳೆದು ಸುಮ್ಮನೆ ನರಕಕ್ಕೆ ಕಳಿಸ್ಬಿಟ್ಟಿದ್ರೆ ಚೆನ್ನಾಗಿತ್ತು, ಬಟ್ ಯಾಕೆ ನಿಮ್ಮ ಮೇಲೆ ಅಷ್ಟು ಪ್ರೀತಿ ತೋರಿಸಿದ್ರು ಅಂತ ಯಾರಿಗೆ ಆಶ್ಚರ್ಯ? ದೇವದೂತರಿಗೆ ಆಶ್ಚರ್ಯ. ಆದ್ರೆ ನಾವು ಅದನ್ನೇ ನಂಬ್ತಾ ಇಲ್ಲ. ಆ ತರ ಪರಿಸ್ಥಿತಿ. ಅದನ್ನ ನೋಡಿ ನಮ್ಮ ಮೇಲೆ ಇವ್ರಿಗೆ ಆಶ್ಚರ್ಯ ಆಗುತ್ತೆ, ದೇವದೂತರಿಗೆ. ಏನಪ್ಪ ಇದು, ಇಷ್ಟೊಂದು ಕೇರ್ಲೆಸ್ ಆಗಿದ್ದಾರೆ? ಅದೆಂಗೆ ಕೇರ್ಲೆಸ್ ಆಗಿದ್ದಾರೆ? ಅದೆಂಗೆ? ಇದು ಬಿಟ್ಟು ಬೇರೆದಕ್ಕೋಸ್ಕರ ಜೀವಿಸ್ತಾರೆ, ಹಣಕ್ಕೋಸ್ಕರ ಜೀವಿಸ್ತಾರೆ, ಅಧಿಕಾರಕ್ಕೋಸ್ಕರ ಜೀವಿಸ್ತಾರೆ, ಸ್ವಾರ್ಥಕ್ಕೋಸ್ಕರ ಜೀವಿಸ್ತಾರೆ, ಎಂಟರ್ಟೈನ್ಗೋಸ್ಕರ ಜೀವಿಸ್ತಾರೆ, ಪಾಪಕ್ಕೋಸ್ಕರ ಜೀವಿಸ್ತಾರೆ, ಲೋಕಕ್ಕೋಸ್ಕರ ಜೀವಿಸ್ತಾರೆ. ಈ ಎಂತ ಜನ ಇವರು! ಇದು ಏನು ಒಂಚೂರು ಏನಂತ ಹೇಳ್ತಾರೆ, ಪ್ರಜ್ಞೆನೇ ಇಲ್ವಲ್ಲ. ಆ ದುಂದುಗಾರನ ಮಗನ್ಗೆ ಒಂದ್ ದಿವಸ ಪ್ರಜ್ಞೆ ಬಂತು, ಅಯ್ಯೋ ನಾನು ನಮ್ಮ ತಂದೆ ಮನೇಲಿ ಇರ್ತೀನಪ್ಪ ಅಂತ ಬಂದ. ಹಂಗೆ ಸೊ ಇಲ್ಲಿ ನಮ್ಗೆ ದೇವ್ರು ಆರಿಸ್ಕೊಂಡಿರೋದಿಲ್ಲ. ಸೊ ಹಾಗೆಯೇ ಕ್ರಿಸ್ತನು ಸಹ ತನ್ನನ್ನು ಗಣಪಡಿಸಿಕೊಂಡು ತನ್ನನ್ನು ತಾನೇ ಮಹಾಯಾಜಕನನ್ನಾಗಿ ಮಾಡಿಕೊಳ್ಳಲಿಲ್ಲ. ನೋಡಿ, ಇದು ಯೇಸು ಸ್ವಾಮಿ ನಮ್ಗೆ ಮಾದರಿ. ಯೇಸು ಸ್ವಾಮಿ ಯಾವತ್ತು ತನ್ನನ್ನು ತಾನು ನಾಯಕನನ್ನಾಗಿ ಮಾಡ್ಕೊಂಡಿಲ್ಲ. ಅವ್ರಿಗೆ ಗೊತ್ತಿತ್ತು ದೇವರು ನನ್ನ ನಾಯಕನನ್ನಾಗಿ ಮಾಡಿರೋದು ಅಂತ. ಅದಕ್ಕೆ ನನಗೆ ನೀನು ಮಗನು. ನೋಡಿ, ಕೇಳಿಸ್ಕೊಳ್ಳಿ, ಇದು ದೇವರು ಇವಾಗ ನಿಮ್ಗೆ ಮಾತಾಡ್ತಾ ಇರೋದು, ನಮ್ಗೆಲ್ಲರಿಗೂ. ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು ಹೇಳಿದಾತನೇ ಈ ಗೌರವವನ್ನು ಆತನಿಗೆ ಕೊಟ್ಟನು. ನೋಡಿ, ಯೇಸು ಸ್ವಾಮಿ ಯಾಕೆ ಅಂತ ಒಳ್ಳೆ ಜೀವಿತ ಜೀವಿಸಿದ್ರು? ಪೌಲ ಯಾಕೆ ಅಂತ ಒಳ್ಳೆ ಜೀವಿತ ಜೀವಿಸಿದ್ರು?
ಬ್ರಜಾಕ್ ಯಾಕೆ ಅಂತ ಒಳ್ಳೆ ಜೀವಿತ ಜೀವಿಸಿದ್ರು ಅಂದ್ರೆ ಅವ್ರಿಗೆ ಗೊತ್ತಾಯ್ತು ತಮ್ಮ ಕರೆ ಕಾಲಿಂಗ್. ಅಯ್ಯೋ, ದೇವ್ರು ನನ್ನ ಕರೆದಿದ್ದಾರೆ, ಇನ್ ಬೇರೆ ನನಗೆ ಮಾರ್ಗನೇ ಇಲ್ಲ. ಇವಾಗ ದೇವ್ರು ಮದುವೆ ಮಾಡ್ಬಿಟ್ರು, ನನಗೆ ಡೌಟೇ ಇಲ್ಲ, ನಾನು ಮದುವೆ ಆಗಿಲ್ಲ. ಆಕ್ಚುಲಿ ನನ್ನ ಲೈಫಲ್ಲಿ ನಾನು ಆರಿಸಿ ಹೋಗಿ ಅದು ಮಾಡಿ ಇದು ಮಾಡಿ ಮದುವೆ ಆಗೇ ಇಲ್ಲ. ನನಗೆ ಅದು ಕ್ಲಿಯರ್ ಆಗಿದೆ, ಗೊತ್ತಿದೆ, ನಾನು ಮದುವೆ ಆಗಿಲ್ಲ. ಆ ಮದುವೆ ಹಿಂದಿನ ದಿವಸನೂ ನಾನು ಪ್ರಾರ್ಥನೆ ಮಾಡಿದೆ, ದೇವ್ರೆ ಇದು ನಿನ್ನ ಚಿತ್ತವಲ್ಲ ಅಂದ್ರೆ ನಾಳೆ ಕ್ಲೋಸ್ ಮಾಡ್ಬಿಡು, ನಾಳೆನೆ ಬೇಡ, ಏನಾದ್ರೂ ಮಾಡಿ ಕ್ಲೋಸ್ ಮಾಡು. ಇನ್ನ ದೇವ್ರಿಗೆ ಮಾಡೋಕ್ಕಾಗಲ್ವಾ? ಮದುವೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ವ? ದೇವ್ರಿಗೆ ಮಾಡೋಕ್ಕಾಗುತ್ತೆ. ನಾನು ಹಂಗೆ ಹೇಳಿದ್ದೆ, ದೇವ್ರೆ ಇದು ಕ್ಯಾನ್ಸಲ್ ಮಾಡಿ. ಆದ್ರೆ ನೀವೇನಾದ್ರೂ ಇದು ಮುಗಿಸ್ಕೊಟ್ರೆ ಆಮೇಲೆ ಇದು ನಂದಲ್ಲ, ನೀವು ಕೊಟ್ಟಿರೋ ಜವಾಬ್ದಾರಿ, ನಾನು ಬಹಳ ಭಯದಿಂದ ಜೀವಿಸ್ಬೇಕು. ಹಂಗೆ ಯೇಸು ಸ್ವಾಮಿಗೆ ಕೂಡ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಗೊತ್ತಿತ್ತು, ದೇವ್ರೇ ಇದು ನೀನು ಏನ್ ಮಾಡ್ತಾ ಇದೀಯ? ಯಾಕೆ ಪೇತ್ರ ನಿನ್ಗೆ ಅವರು ಹಂಗೆ ಹೇಳ್ತಾರೆ, ಸೈತಾನನೇ ತೊಲಗಿ ಹೋಗು ಅಂತ ಯಾಕೆ ಹೇಳಿದ್ರು? ಯಾಕೆ ಅಂದ್ರೆ ದೇವರು ನನಗೆ ನಿಯೋಜಿಸಿದ್ರು, ದೇವರು ನನಗೆ ಡಿಸೈಡ್ ಮಾಡಿದ್ರು, ದೇವರು ನನಗೆ ಹೇಳ್ತಾ ಇದ್ದಾರೆ ಹೋಗು ಅಂತ. ನೀನ್ ಯಾರು ಇಲ್ಲಿ ಸ್ಟಾಪ್ ಮಾಡೋದು? ನೀನು ಸೈತಾನ ಆದ್ರೆ ಮಾತ್ರ ನೀನು ಸ್ಟಾಪ್ ಮಾಡ್ತೀಯ. ಇವಾಗ ಅದಕ್ಕೆ ನಾನು ಬಹಳ ಜನಕ್ಕೆ ಹೇಳ್ತೀನಿ, ಯಾರೇ ಒಬ್ಬ ಸಹೋದರಿ ಅಥವಾ ಸಹೋದರ ಕ್ರಿಸ್ತನಲ್ಲಿ ಇರುವಂತ ದೇವರ ಮಕ್ಕಳು ಅವ್ರು ನೋಡಿ ಅಯ್ಯೋ ಪಾಪ ಅಂತ ಅನ್ಬಾರ್ದು. ಅಯ್ಯೋ ಪಾಪ ಅಲ್ಲ ಅದು. ಯಾಕೆ ಅಂದ್ರೆ ದೇವರು ಅವ್ರಿಗೆ ಅನುಮತಿಸ್ತಾರೆ ಪರಿಸ್ಥಿತಿಗಳನ್ನ, ಅವ್ರಿಗೆ ಕಲಿಸ್ಲಿಕ್ಕೆ ಏನೋ ಉದ್ದೇಶ ಇರುತ್ತೆ. ಅವ್ರ ಫೈನಾನ್ಷಿಯಲ್ ಕಷ್ಟ ಇರ್ಬೋದು, ಇನ್ನೊಂದು ಕಷ್ಟ ಇರ್ಬೋದು, ಅಥವಾ ಅನಾರೋಗ್ಯನೇ ಇರ್ಬೋದು. ಪೌಲನ್ಗೆ ಹೋಗ್ಬಿಟ್ಟು ಅಯ್ಯೋ ಸಾರಿಯಪ್ಪ ನೀನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಅಂದ್ರೆ ಎಲ್ಲ ಬಿಡಪ್ಪ, ದೇವರೇ ಅನುಮತಿಸಿದ್ದಾರೆ ಅಂತ ಇದ್ದ ಅಲ್ವಾ, ಕಾಯಿಲೆ ಇದ್ದಿದ್ದು ಏನೇ ಆಗಿರ್ಬೋದು ಪರಿಸ್ಥಿತಿಗಳು. ಇವಾಗ ನಾವು ಕೂಡ ನಮ್ಮ ಬಗ್ಗೆ ಅಯ್ಯೋ ಪಾಪ ಅನ್ಕೊಳ್ಬಾರ್ದು. ಬಹಳ ಜನ ಅನ್ಕೊಂತಾರೆ, ಅದು ಬಹಳ ತಪ್ಪದು. ದೇವರು ಕೊಟ್ಟಿದ್ದನ್ನ ದೇವರು ನಮ್ಮ ಅಳತೆಗೆ ಮೀರಿ ಕೊಟ್ಟಿಲ್ಲ, ಮತ್ತೆ ಅದರಿಂದ ನಾವು ಎಸ್ಕೇಪ್ ಆಗಕ್ಕೆ ಬೇಕಾದ ಒಂದು ದಾರಿಯನ್ನ ದೇವರೇ ನಮ್ಗೆ ಕೊಡ್ತಾರೆ. ಅದು ದೇವರ ವಾಕ್ಯ, ಅದು ಪೌಲ ಬರ್ದಿದ್ದು. ಪೌಲನಿಗೆ ಕ್ಲಿಯರ್ ಆಗಿತ್ತು. ಯಾಕೆ? ಪೌಲ ಯೇಸು ಸ್ವಾಮಿಯನ್ನ ನೋಡು, ಯೇಸು ಸ್ವಾಮಿಗೆ ಯಾವುದೇ ಒಂದು ಪರಿಸ್ಥಿತಿ ಯೇಸು ಸ್ವಾಮಿ ತಾನು ಗಳಿಸ್ಕೊಂಡಿದ್ದಲ್ಲ. ಕೆಲವರು ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟೆ, ನಾನು ಹೋಗ್ಬಾರ್ದಾಗಿತ್ತು. ಯಾಕೆ ಹೋಗ್ಬಾರ್ದಾಗಿತ್ತು? ಕೆಲವರು ಡೌಟ್ ಪಡ್ತಾರೆ, ನಾನು ಮದುವೆ ಆಗ್ಬಾರ್ದಾಗಿತ್ತು, ನಾನು ಈ ಕೆಲ್ಸಕ್ಕೆ ಹೋಗ್ಬಾರ್ದಾಗಿತ್ತು, ನಾನು ಇದು ಮಾಡ್ಬಾರ್ದು. ಯಾಕೆ ಪ್ರಾರ್ಥನೆ ಮಾಡಿಲ್ವಾ ಹೋಗೋ ಮೊದಲು? ದೇವ್ರ ಚಿತ್ತ ತಿಳ್ಕೊಳ್ಳಿಲ್ವಾ? ದೇವ್ರ ಚಿತ್ತ ಇದ್ಮೇಲೆ ಹೋದ್ಮೇಲೆ ಯಾರು ನೋಡ್ಕೊಳ್ಳೋದು? ದೇವ್ರೇ ನೋಡ್ಕೊಳ್ಳೋದು. ಅದಕ್ಕೆ ಯಾಕೆ ನಾವು ಇಲ್ಲ ತಪ್ಪು ಅದೆಲ್ಲ ಹೇಳ್ಬೇಕು? ಹಂಗೆ ಹೇಳ್ಬಾರ್ದು. ಅದು ನಾಯಕನ ಇದಲ್ಲ. ಯುದ್ಧಕ್ಕೆ ಹೋಗ್ಬಿಟ್ಟು ಅಯ್ಯೋ ನಾನು ಬರಬಾರ್ದಾಗಿತ್ತು ಹಂಗೆಲ್ಲ ಇಲ್ಲ. ಹೋದ್ಮೇಲೆ ಜಯ ಗಳಿಸ್ಲೇಬೇಕು. ಸೊ ದೇವ್ರು ಕರೆದಿದ್ದಾರೆ, ಅದು ಯೇಸು ಸ್ವಾಮಿಗೆ ಬಹಳ ಕ್ಲಿಯರ್ ಆಗಿತ್ತು. ಅದಕ್ಕಾಗಿ ಅವರು ಇಲ್ಲಿ 7ನೇ ವಚನದಲ್ಲಿ ಹೇಳ್ತಾರೆ 10 ಪ್ರಾರ್ಥನೆ ಮಾಡ್ತಾ ಇದ್ರು ಅವರು. ಸೊ ಇಲ್ಲಿ ಮುಂದೆ ಏನ್ ಹೇಳುತ್ತೆ, ನಾನು ಈ ವಚನ ಓದ್ದೆ. ನಾನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ, ಯಾಕೆ ಕಷ್ಟ ಆಯ್ತು ಅವ್ರಿಗೆ, ಪಾಪದ ವಿರುದ್ಧವಾಗಿ, ಪರಿಸ್ಥಿತಿಯ ವಿರುದ್ಧವಾಗಿ, ಜನಗಳ ವಿರುದ್ಧವಾಗಿ ಅವ್ರ ಬಗ್ಗೆ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೆಟ್ಟ ತಿಳ್ಕೊಳ್ತಾ ಇದ್ರು. ಆದ್ರೆ ಅವರು ಯಾವ ಬೌಂಡ್ರಿನಲ್ಲಿ ಇರ್ಬೇಕಾಗಿತ್ತು? ಪ್ರೀತಿಯ ಬೌಂಡ್ರಿನಲ್ಲಿ ಕಾಪಾಡ್ಕೊಳ್ಬೇಕಾಗಿತ್ತು. ಅದು ನಿಜವಾದ ನಾಯಕ ಯಾರು? ತನ್ನನ್ನು ತಾನು ಏನೇ ಪರಿಸ್ಥಿತಿ ಇದ್ರು ಪ್ರೀತಿ ಮತ್ತು ಸಮಾಧಾನದಲ್ಲಿ ದೇವರ ಕೃಪೆಯಲ್ಲಿ ಕಾಪಾಡ್ಕೊಳ್ಳುವಂತವನೇ ನಾಯಕ. ಅದು ಯೇಸು ಸ್ವಾಮಿ ಮಾಡಿದ್ರು. ಯೇಸು ಸ್ವಾಮಿಗೆ ಬೇರೆ ಏನೂ ಬೇಕಾಗಿಲ್ಲ. ಯಾರು ಮರ್ಯಾದೆ ಕೊಡ್ಲಿ, ನನಗೆ ಊಟ ಕೊಡ್ಲಿ, ಕೊಡದೇ ಇರ್ಲಿ. ಒಂದ್ಸಲ ಎಲ್ಲರೂ ಏನು ಕೊಡೋದೇ ಇಲ್ಲ, ಎಲ್ಲಿ ಮಲ್ಕ್ತೀಯ ಅಂತಾನು ಕೇಳೋದಿಲ್ಲ ಅವ್ರನ್ನ. ಎಲ್ಲೋ ಹೋಗಿ ಎಲ್ಲಿ ಗುಡ್ಡದಲ್ಲಿ ಮಲ್ಕೊಂಡು ಬರ್ತಾರೆ. ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಆದ್ರೆ ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್? ದೇವ್ರೇ, ನಾನು ನಿನ್ನ ಮುಂದೆ ಸರಿಯಾಗಿ ಜೀವಿಸ್ಬೇಕು, ನಿನ್ನ ಮುಂದೆ ಪಾಪ ಮಾಡಬಾರ್ದು. ಮತ್ತೆ ವಿಧೇಯತೆನ ಹೆಂಗ್ ಕಲ್ತ್ಕೊಂಡ್ರು? ಬಾಧೆಗಳಿಂದ. ಲರ್ನ್ಡ್ ಒಬಿಡಿಯನ್ಸ್ ಥ್ರೂ ಸಫರಿಂಗ್ಸ್. ನೋಡಿ, ಸಫರಿಂಗ್ಸ್ ಇಲ್ದೇನೆ, ಬಾಧೆ ಇಲ್ದೇನೆ ನಾವು ವಿಧೇಯತೆನ ಕಲಿಯಕ್ ಆಗದೇ ಇಲ್ಲ. ಹೌದಲ್ವಾ? ಅನುಭವ ಆಗಿದೆಯಾ ನಿಮ್ಗೆ? ಒಂದು ಚಿಕ್ಕ ದೇವರ ಆಜ್ಞೆಯನ್ನ ವಿಧೇಯರಾಗ್ಲಿಕ್ಕೆ ನಿಮ್ಗೆ ಕಷ್ಟ ಆಗುತ್ತಲ್ಲ? ಹೌದಾ?
ಹೌದು, ಯೇಸು ಸ್ವಾಮಿಗೆ ಕಷ್ಟ ಆಯ್ತು, ಆದ್ರೆ ಅವರು ಅದನ್ನ ಸ್ವೀಕರಿಸಿದ್ರು, ಬಾಧೆಯನ್ನ ಅನುಭವಿಸಿದ್ರು. ಸೊ ಅದಕ್ಕೆ ಪೇತ್ರ ಬರೀತಾರೆ, ಪೇತ್ರ 4:1 ಪೇತ್ರ 4:1 ನೀವು ನಿಮ್ಮ ಮಾಂಸದಲ್ಲಿ ನೀವು ಬಾಧೆಯನ್ನ ಅನುಭವಿಸಿದಿಂದನೇ ನೀವು ಪಾಪವನ್ನ ಜಯಗಳಿಸ್ತೀರಾ ಅಂತ ಹೇಳ್ತಾರೆ. ಸೊ ಇಲ್ಲಿ ಅವ್ರು ಕಲ್ತ್ಕೊಂಡ್ರು, ಇಲ್ಲಿ ಯೇಸು ಸ್ವಾಮಿ ಬಗ್ಗೆ ಹೇಳಿ. ಇಲ್ಲಿ 11ನೇ ವಚನ ಹೇಳ್ತಾರೆ ಬಹಳ ಮುಖ್ಯವಾಗಿ, ಇದು ಹೇಳ್ಬಿಟ್ಟು ಮುಗಿಸ್ತೀನಿ. ಸೊ ಅದ್ರ ನಂತರ ನಾನು ಮುಗಿಸಿದ್ಮೇಲೆ ಯಾರು ಬ್ರದರ್ಸ್, ಎಲ್ಡರ್ಸ್, ಫೆಸಿಲಿಟೇಟರ್ಸ್ ಹಾಡು ಆಡದ್ಮೇಲೆ ಬಂದು ಶೇರ್ ಮಾಡ್ಬೋದು. ಸೊ ಈ ವಿಷಯದಲ್ಲಿ 11ನೇ ವಚನ, ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾಗಿರುವುದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ನೋಡಿ, ಇದು ಬಹಳ ಮುಖ್ಯ. ನನಗೆ ಭಯ ಆಗುತ್ತೆ ಕೆಲವು ಸಲ, ದೇವ್ರೆ ನೀವೇನೋ ಹೇಳಕ್ ಮನ್ಸು ಮಾಡ್ತಾ ಇದ್ರೆ ಆದ್ರೆ ನನ್ಗೇನ್ ಕೇಳಿಸ್ತಾ ಇಲ್ವಾ, ಅರ್ಥ ಆಗ್ತಾ ಇಲ್ವಾ ದೇವ್ರೆ, ನನಗ ಇದು ಇನ್ಸೆನ್ಸಿಟಿವಿಟಿ, ಆ ಒಂದು ಸೂಕ್ಷ್ಮತೆ ಇಲ್ಲದೆ ಇರೋದನ್ನ ತೆಗೆದ್ಬಿಡು ಸ್ವಾಮಿ, ವಿವರಿಸುವುದು ಕಷ್ಟವಾಗಿದೆ. ಕಾಲವನ್ನು ನೋಡಿದರೆ ಅಂದ್ರೆ ನೀವು ಇಷ್ಟು ವರ್ಷ CFC ನಲ್ಲಿ ಇದ್ದೀರಾ, ಇರೋದ್ರಿಂದ ಇಷ್ಟರೊಳಗೆ ನೀವು ಬೋಧಕರಾಗಿರಬೇಕು. ಇದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠವನ್ನು ತಿರುಗಿ ಕಲಿಸಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ. ಅಂದರೆ ಯಾರು ಪ್ರಾಯಸ್ಥರು ಅಂದ್ರೆ ಅದರ ಅರ್ಥ ಪ್ರಾಯ ಆದವರಲ್ಲ, ಇಲ್ಲಿ ಮೆಚೂರ್ ಪ್ರಬುದ್ಧ ಪರಿಪಕ್ವರಾಗಿರೋರು ಯಾರಂದ್ರೆ ತಮ್ಮ ಜ್ಞಾನೇಂದ್ರಿಯಗಳನ್ನ ಸೆನ್ಸಸ್ ಟ್ರೈನ್ಡ್ ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಇದು ಕೆಟ್ಟದ್ದು ಎಂಬ ಭೇದವನ್ನು ತಿಳ್ಕೊಂಡಿರೋರು. ಆದ್ರೆ ಬಹಳಷ್ಟು ಜನ ಅಂದ್ರೆ ಪೌಲ ಬರಿತಾ ಇರೋದಲ್ಲಿ, ಪೌಲನೇ ಬರ್ದಿರ್ಬೋದು, ಬರಿತಾ ಇರೋದು ಏನಂದ್ರೆ ಇಷ್ಟರಲ್ಲಿ ನೀವು ನಾಯಕರಾಗಿರ್ಬೇಕಾಗಿತ್ತು, ಅಂದ್ರೆ ಬೋಧಕರಾಗಿರ್ಬೇಕಾಗಿತ್ತು, ಅಂದ್ರೆ ಬೋಧನೆ ಮಾಡ್ಬೇಕಾಗಿತ್ತು ಅಂತಲ್ಲ. ಬೋಧನೆ ಎಲ್ಲಿ ಪ್ರಾರಂಭ ಆಗುತ್ತೆ? ನಮ್ಮ ಜೀವಿತದಿಂದ ಪ್ರಾರಂಭ ಆಗುತ್ತೆ. ನಮ್ಮ ಜೀವಿತನೇ ಬೋಧನೆ, ಹೌದಲ್ಲ? ನಾವು ಹೆಂಗೆ ಬೋಧಕರಾಗಬೇಕು ಮೊದಲನೇದಾಗಿ ಅಂದ್ರೆ ಇನ್ನೊಬ್ರು ನಮ್ಮ ಜೀವಿತ ನೋಡಿ, ಇದು ನಾನು ಕಲ್ತ್ಕೊಬೇಕು ಇವರಿಂದ ಅಂತ ಅನ್ಕೊಳ್ಬೇಕು. ಅದು ಎಲ್ಲಿ ನಾವು ನೋಡ್ತೇವೆ? ಇಬ್ರಿಯ 1:1. ಯಾರಾದ್ರೂ ಓದಿ ಇಬ್ರಿಯ 1:1. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು, ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಇಲ್ಲಿ ನೋಡಿ, ಯೇಸು ಸ್ವಾಮಿ ಬರೋದಕ್ಕೆ ಮೊದಲು ಬೇರೆ ಬೇರೆ ರೀತಿಯಿಂದ ಪ್ರವಾದಿಗಳ ಮುಖಾಂತರ ಹಳೆ ಒಡಂಬಡಿಕೆಯಲ್ಲಿ ದೇವರು ಮಾತಾಡಿದ್ರು. ಆದ್ರೆ ಇವಾಗ ಏನ್ ಮಾಡಿದ್ರು ದೇವರು? ಇಂಗ್ಲಿಷ್ನಲ್ಲಿ ಓದ್ತಿರೋ ಬ್ರದರ್, ಇಂಗ್ಲಿಷ್ನಲ್ಲಿ ಏನ್ ಹೇಳುತ್ತದು? ಇನ್ ಹಿಸ್ ಸನ್. ನೋಡಿ, ಥ್ರೂ ಹಿಸ್ ಸನ್ ಅಂತಲ್ಲ, ಥ್ರೂ ಹಿಸ್ ಸನ್ ಓಕೆ ಆಗುತ್ತೆ. ಇವಾಗ ಯೇಸು ಸ್ವಾಮಿ ನಮಗೆ ಬೋಧನೆ ಮಾಡಿದ್ರು, ಪರ್ವತ ಪ್ರಸಂಗ ಇಲ್ಲ, ಪರ್ವತ ಪ್ರಸಂಗ ಎಲ್ಲ ಆಮೇಲೆ 30 ವರ್ಷ ಆದ್ಮೇಲೆ. ಯೇಸು ಸ್ವಾಮಿ ಮುಖಾಂತರ ದೇವರು ಮಾತಾಡಿದ ಹೆಂಗೆ? ಅವ್ರ ಲೈಫ್ ಇಂದಾನೆ, ಇನ್ ಹಿಸ್ ಸನ್. ಇಲ್ಲಿ ಬರ್ದಿದೆ ಕನ್ನಡದಲ್ಲಿ ಕೂಡ. ಇವಾಗ ಮಗನ ಮುಖಾಂತರವೇ ಮಾತಾಡ್ತಾ ಇದ್ದಾರೆ, ಅಂದ್ರೆ ಅವ್ರ ಲೈಫೇ ನಮಗೆ ಬೋಧನೆ. ಸೊ ಇವಾಗ ನೀವು ಇಷ್ಟರೊಳಗೆ ನೀವು ಬೋಧಕರಾಗಿರ್ಬೇಕಾಗಿತ್ತು ಅಂದ್ರೆ ನೀವು ಹೆಂಡತಿ ಜೊತೆ ಸಮಾಧಾನವಾಗಿರೋದು ಕಲ್ತ್ಕೊಬೇಕಾಗಿತ್ತು. ಅದನ್ನ ಬೇರೆಯವ್ರು ನೋಡಿ, ನೋಡಪ್ಪ ಇದರಿಂದ ಕಲ್ತ್ಕೊಬೇಕು. ಪ್ರೀತಿಯಿಂದ ಇರೋದನ್ನ, ಫೈನಾನ್ಷಿಯಲ್ ಬೌಂಡ್ರಿ ಒಳಗಡೆ ಇರೋದು, ಮತ್ತೆ ಪರಿಸ್ಥಿತಿಯ ಬೌಂಡ್ರಿ ಒಳಗಡೆ ಇರೋದು, ಮತ್ತೆ ಇನ್ನೊಬ್ಬರ ಜೊತೆ ಸಮಾಧಾನ ಕಾಪಾಡ್ಕೊಳ್ಳೋದು, ಕೃಪೆಯಲ್ಲಿ ಇರೋದು, ಪಾಪದ ಪ್ರಚೋದನೆಯ ಸಮಯದಲ್ಲಿ ಕೃಪೆಯನ್ನ ದೇವರಿಂದ ಸ್ವೀಕರಿಸ್ಕೊಳ್ಳೋದು, ಇದನ್ನೆಲ್ಲ ನಾವು ಇತರರಿಗೆ ನಮ್ಮ ಜೀವಿತದಿಂದ ಕಲಿಸೋರಾಗಿರ್ಬೋದು.
ಅದು ನಮ್ಮ ಕರೆಯಾಗಿದೆ. ಸೊ ಇಲ್ಲಿ ನಾನು ನಿಲ್ಲಿಸ್ತೀನಿ. ನಂತರ ಒಂದು ಹಾಗಿ ಬೇರೆ ಸಹೋದರ ಯಾರು ಭಾರ ಇದೆ ಅವ್ರು ಹಂಚ್ಕೊಳ್ಬೋದು. 3 ನಿಮಿಷ ಹಂಚ್ಕೊಳ್ಬೋದು. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ವಾಕ್ಯ ಮತ್ತು ನಿನ್ನ ಕರೆಯುವಿಕೆ ನಮ್ಮನ್ನು ಗಂಡಸರಾಗಿ ಕರೆದಿದೀಯ ಸ್ವಾಮಿ. ನಾವು ಎಲ್ಲ ನಾಯಕರಾಗಿದ್ದೀವಿ ಸ್ವಾಮಿ. ಅಧಿಕಾರದಲ್ಲೆಲ್ಲ ಸ್ವಾಮಿ ನಾವು ನಮ್ಮ ಜೀವಿತದಲ್ಲಿ ಒಂದು ಮಾದರಿಯಾಗಿ, ಪ್ರೀತಿಗೆ ಮಾದರಿಯಾಗಿ, ದೀನತೆಗೆ ಮಾದರಿಯಾಗಿ ನಾವು ಜೀವಿಸಬೇಕು. ಅದೇ ನಾಯಕತ್ವ ಸ್ವಾಮಿ. ಅದನ್ನು ಯೇಸು ಸ್ವಾಮಿಯಲ್ಲಿ ನೀವು ತೋರಿಸಿದಿರ ಸ್ವಾಮಿ. ಆ ಥರ ಜೀವಿಸ್ಲಿಕ್ಕೆ ನಮಗೆ ಸಹಾಯ ಮಾಡು. ನಮಗೆ ಶಕ್ತಿ ಇಲ್ಲ, ನಿನ್ನ ಪವಿತ್ರಾತ್ಮನಿಂದ ತುಂಬಿಸಿ ನಡೆಸಿ. ಪ್ರಭು ಯೇಸುವಿನ ನಾಮದಲ್ಲಿ ಬೇಡ್ತೀವಿ, ಆಮೆನ್. ಸೊ ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್. ದೇವರು ಇಷ್ಟೊತ್ತು ಕೊಟ್ಟಿದ್ದ ಪ್ರತಿಯೊಂದು ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಸೊ ಬ್ರದರ್ ಹೇಳ್ತಾ ಇದ್ರು, ನಮ್ಮನ್ನು ದೇವರು ಹುಟ್ಟಿಸಿದ್ದು ಅದ್ಭುತಕರವಾಗಿ ಮತ್ತು ನಮ್ಮನ್ನು ನಾಯಕರಾಗಿ, ಅಂದರೆ ಬಾಧ್ಯತೆ ಉಳ್ಳವರಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕಾಗಿ ಅದರಂತೆ ನಡಲಿಕ್ಕೆ ನಮ್ಮನ್ನು ಎಚ್ಚರಿಸಿದರು. ಅದು ಮಾತಾಡುವಾಗ ಯೋಹಾನು ಜಾನ್ ಚಾಪ್ಟರ್ 6 6ನೇ ಅಧ್ಯಾಯದಲ್ಲಿ 38ನೇ ವಚನ ಓದುವಾಗ, 37ನೇ ವಚನ 6:37, ತಂದೆಯು ನನಗೆ ಕೊಡುವಂತರೆಲ್ಲರೂ ನನ್ನ ಬಳಿಗೆ ಬರುವವರು ಮತ್ತು ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡದೆ ಇಲ್ಲ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನಾನು ಕಲಿಸಿದಾತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಲಿಸಿದಾತನು ಚಿತ್ತವು ಏನೆಂದರೆ, ಆತನು ನಾನು ಕೊಟ್ಟವರಲ್ಲಿ ಒಬ್ಬನು ನಾನು ಕೆಡೆಗುಡಿಸದೆ ಅವನನ್ನು ಕಡೆ ದಿವಸದಲ್ಲಿ ಎಬ್ಬಿಸಬೇಕು ಅಂತ. ಸೊ ಇಲ್ಲಿ ದೇವರು ನನ್ನ ಕಡೆ ಜನರನ್ನು ಕಳಿಸುತ್ತಾನೆ. 37ನೇ ವಚನದಲ್ಲಿ ಜನರು ಯುನೈಟ್ ಆಗಿ ಕೂಡಿ ಬರ್ತಾರೆ. ಸೊ ಆವಾಗ ನನ್ನ ಚಿತ್ತ ನಡೆಸದೆ ನನ್ನ ತಂದೆ ಚಿತ್ತವನ್ನು ನಾನು ನಡೆಸ್ತೀನಿ ಅಂತ. ತಂದೆ ಚಿತ್ತ ಏನು ಅಂದರೆ, ನನಗೆ ಕೊಟ್ಟಿದ್ದ ಯಾರನ್ನು ನಾನು ಒಬ್ಬರನ್ನಾದರೂ ನಾನು ಕಲ್ಕೋಬಾರ್ದು, ಯಾರನ್ನು ನಾನು ಕಲ್ಕೋಬಾರ್ದು, ಅವ್ರನ್ನ ಕಟ್ಟಬೇಕು ಮತ್ತು ಕಡೆ ದಿವಸದಲ್ಲಿ ಅವರನ್ನು ಎಬ್ಬಿಸಬೇಕು ಅನ್ನೋದು ಯೇಸು ಸ್ವಾಮಿ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಆತನ ಬರ್ಡನ್. ಸೊ ನನಗೆ ಕ್ವಶನ್ ಬಂದಿದೆ, ಯಾವ ರೀತಿ ಯೇಸು ಸ್ವಾಮಿ ಕಾಪಾಡ್ತಾನೆ? ಯಾರನ್ನು ನಾನು ಲೂಸ್ ಮಾಡದೆ, ಕಲ್ಕೊಳ್ಳದೆ ಅವರನ್ನು ನಾನು ಕಾಪಾಡಬೇಕು ಅನ್ನೋದು ಭಾರ. ಯಾವ ರೀತಿ ಮಾಡ್ತಾನೆ ಅಂದರೆ, ಯೇಸು ಸ್ವಾಮಿ ಅಂದು ಮಾತು ನೆನಪಾತು. ಒಂದೇನಂದ್ರೆ, ನಾನು ಸಭೆಯನ್ನು ಕಟ್ತೀನಿ, ಅದು ಪಾತಾಳ ಲೋಕ ಬಲವು ಅದನ್ನು ಸೋಲಿಸಲಾರದು ಅನ್ನುವ ವರ್ಡ್. ಸೊ ಐ ವಿಲ್ ಬಿಲ್ಡ್ ಮೈ ಚರ್ಚ್. ಈ ರೀತಿ ಆ ಸಭೆಯಲ್ಲಿ ಆತನು ತನ್ನ ವಾಕ್ಯವನ್ನು ಕೊಟ್ಟು ಪರಿಶುದ್ಧಾತ್ಮ ಸಹಾಯವನ್ನು ದಯಪಾಲಿಸಿ ಅಗೇನ್ ಮತ್ತು ಫೆಲೋಶಿಪ್ ಮುಖಾಂತರ ದೇವರು ಅದನ್ನು ಒಬ್ಬರನ್ನಾದರನ್ನು ಕಲ್ಕೊಳ್ಳದೆ ಕಾಪಾಡ್ತಾನೆ ಅನ್ನೋದು. ಸೊ ಯೇಸು ಸ್ವಾಮಿ ಭಾರ ಅದು. ಅದಕ್ಕೆ ಯೋಹಾನು 17ನೇ ಅಧ್ಯಾಯದಲ್ಲಿನೂ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾನೆ, ತಂದೆ ನೀನು ನಾನು ಯಾವ ರೀತಿ ಒಂದಾಗಿದ್ದೀವೋ ಅದೇ ರೀತಿ ಈ ಸಹೋದರನು ಒಂದಾಗಿರಬೇಕು ಅನ್ನೋ ಅದು ಯೇಸು ಸ್ವಾಮಿ ಬರ್ಡನ್. ನಾವು ಕೂಡಿ ಬರ್ತೀವಿ ಒಂದು ಸಭೆಯಾಗಿ, ಅದು ಕಾಪಾಡಲ್ಪಡಬೇಕು, ಅದು ಕಟ್ಟಲ್ಪಡಬೇಕು. ಅದು ಯೇಸು ಸ್ವಾಮಿ ಬರ್ಡನ್ ಆಗಿದೆ. ಯಾಕಂದ್ರೆ ನಮ್ಮೆಲ್ಲರನ್ನು ಒಂದು ದಿವಸ ಯೇಸು ಸ್ವಾಮಿ ತಂದೆಯ ಕಡೆ ನಿಂದಿರಿಸೋನಾಗಿದ್ದಾನೆ. ಸೊ ಅದೇ ರೀತಿ ಓಲ್ಡ್ ಟೆಸ್ಟ್ಮೆಂಟ್ನಲ್ಲಿನೂ ಅದೇ ಭಾರ, ಒಂದು ಬರ್ಡನ್, ಒಂದು ಉದಾಹರಣವನ್ನು ನಾವು ನೋಡುವಾಗ ನೆಹಮ್ಯದಲ್ಲಿ 2ನೇ ಅಧ್ಯಾಯ 2nd ಚಾಪ್ಟರ್ ನೆಹಮ್ಯ 17ನೇ ವಚನ 7-17 ನೆಹಮ್ಯ. ಆಗ ನಾನು ಅವರಿಗೆ, ನಮ್ಮ ದುರವಸ್ಥೆ ನಿಮ್ಮ ಕಣ್ಣು ಮುಂದಿರುತ್ತದೆಲ್ಲವೋ? ಯೆರೂಸಲೇಮ್ ಪಟ್ಟಣವು ಹಾಳು ಬಿದ್ದಿದೆ, ಅದರ ಭಾಗಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ. ಬನ್ನಿರಿ, ಯೆರೂಸಲೇಮಿನ ಗೋಡೆಯನ್ನು ಕಟ್ಟೋಣ. ಹೀಗೆ ಮಾಡಿದರೆ ನಮ್ಮ ಮೇಲನ ನಿಂದೆಯೂ ಹೋಗುವುದು ಅಂತ. ಬನ್ನಿರಿ, 18ನೇ ವಚನದಲ್ಲಿ ಬನ್ನಿರಿ ಕಟ್ಟೋಣ ಎಂದು ಹೇಳಿ ಅವರೆಲ್ಲರನ್ನು
ಕೂಡಿಸುವಂತ ಉದ್ದೇಶ ನಾವು ನೋಡ್ತಾ ಇದ್ದೀವಿ. ಏನಂದ್ರೆ ಬರ್ಡನು ಅಲ್ಲಿ ಯೆರೂಷಲೇಮ್ ಗೋಡೆಗಳು ಕಟ್ಟಲ್ಪಡಬೇಕು. ಸೊ ಅದಕ್ಕಾಗಿ ನೆಹಮ್ಯ ಅಳ್ತಾನೆ, ಉಪವಾಸ ಪ್ರಾರ್ಥನೆ ಮಾಡ್ತಾನೆ, ರಾಜ ಕಡೆ ಹೋಗ್ತಾನೆ, ಮತ್ತೆ ಎಲ್ಲರನ್ನು ಆಹ್ವಾನಿಸ್ತಾನೆ. ಸೊ ನನಗೆ ನೆನೆಸಿದ್ದೇನೆಂದ್ರೆ, ನಾವು ಈ ರೀತಿ ಯಾಕೆ ಕೂಡಿ ಬರ್ತಾ ಇದ್ದೀವಿ, ನಾವೊಂದು ಕರೆಯಲ್ಪಟ್ಟಿದ್ದೀವಿ, ಸೃಷ್ಟಿಸಲ್ಪಟ್ಟಿದ್ದೀವಿ. ಬ್ರದರ್ ಹೇಳ್ತಾ ಇದ್ರು, ನಾಯಕರನ್ನಾಗಿ ಬಾಧ್ಯಸ್ಥರುಳ್ಳರಾಗಿ. ಯಾಕಂದ್ರೆ ಒಂದು ಬರ್ಡನ್, ಒಂದು ಬಾಧ್ಯಸ್ಥನು ಅಂದ್ರೆ ನನಗೊಂದು ಬರ್ಡನ್, ಯೇಸು ಸ್ವಾಮಿಗಿದ್ದಂಥ ಬರ್ಡನ್ ನಮಗೆ ಇರಬೇಕು ಅನ್ನೋದು ನನಗೆ ಇದರಿಂದ ಪ್ರೋತ್ಸಾಹ ಆಗುತ್ತದೆ. ಸೊ ಬನ್ನಿರಿ ಕಟ್ಟೋಣ ಅಂತಾನೆ. ಸೊ ನಾನು ಒಂದು ಸಭೆಯಲ್ಲಿ ಇದ್ದುಕೊಂಡು ನಾನು ಸುಮ್ಮನೆ ಇರುವಂಥವನಾಗಿರುವುದಲ್ಲ. ಅದಕ್ಕಾಗಿ ದೇವರು ನನ್ನನ್ನು ಕರೀಲಿಲ್ಲ, ಸೃಷ್ಟಿಸಲಿಲ್ಲ. ಒಂದು ನಾಯಕನಾಗಿ, ಒಂದು ಗಂಡಸನು ಅಂತ ಬ್ರದರ್ ಹೇಳ್ತಾ ಇದ್ರು. ಆ ಬರ್ಡನ್ ನಾನು ಶೇರ್ ಮಾಡ್ಕೋಬೇಕು. ಯೇಸು ಸ್ವಾಮಿಯಲ್ಲಿ ಇದ್ದಂಥ ಬರ್ಡನ್, ದೇವರು ನನಗೆ ಕೊಟ್ಟಿದ್ದ ಸಹೋದರರು, ಸಭೆ, ಯೇಸು ಸ್ವಾಮಿ ಮಾಡುವಂಥ ಕಾರ್ಯ ಅದು ಅದ್ಭುತ ಕಾರ್ಯ. ಆ ಸಭೆ ಅದು ದೇವರು ಉದ್ದೇಶ ಇಲ್ಲದೆ ಸುಮ್ಮನೆ ಮಾಡುವಂಥ ವಿಷಯ ಅಲ್ಲ ಸಭೆ. ಅದು ಯೇಸು ಸ್ವಾಮಿ ದೇವರ ಒಂದು ಪ್ಲಾನ್, ಅದು ಪ್ರಣಾಳಿಕದಲ್ಲಿ ಬಂದಿದೆ. ಅದಕ್ಕಾಗಿ ಆ ಸಭೆಯಲ್ಲಿ ನಾನು ಒಂದು ಪಾರ್ಟ್ ಆಗಿ ಅಂಗವಾಗಿ ಇಟ್ಟಿದ್ದೇನೆ. ಅಂದರೆ ಐ ಶುಡ್ ಹ್ಯಾವ್ ಸಮ್ ಫಂಕ್ಷನ್. ನನಗೆ ಒಂದು ಬಾಧ್ಯತೆ ಇದೆ, ಒಂದು ಕೆಲಸ ಇದೆ, ಅದನ್ನು ನಾನು ಮಾಡುವಂಥದ್ದು. ಅದಕ್ಕೆ ಬನ್ನಿರಿ. ಯಾಕೆ ಯುನೈಟ್ ಆಗಿ ಬರ್ತಾ ಇದ್ದೀವಿ ನಾವು. ಸೊ ಗೋಡೆಗಳು ಬಿದ್ದಿದ್ದಾವೆ, ಇನ್ನೂ ಸ್ವಲ್ಪ ಮಂದಿ ಕಟ್ಟಲ್ಪಟ್ಟಿಲ್ಲ. ಅದಕ್ಕಾಗಿ ಆ ನೇಮದಲ್ಲಿದ್ದಂಥ ದುಃಖ, ಆ ಭಾರ ನನ್ನಲ್ಲಿನೂ ಇರಬೇಕು ಅನ್ನೋದು ಇದರಿಂದ ನನಗೆ ಪ್ರೋತ್ಸಾಹ ಆಗ್ತಿತ್ತು ಅಷ್ಟೇ. ಸಾಮಾನ್ಯವಾಗಿ ಸುಮ್ಮನೆ ಇರುವಂಥವನಾಗಿ ನನ್ನನ್ನು ದೇವರು ಇಟ್ಟಿಲ್ಲ. ಸೊ ಅದಕ್ಕಾಗಿ ನೇಮ ಅಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಉಪವಾಸ ಮಾಡ್ತಾನೆ, ಜನರನ್ನು ಕರೀತಾನೆ, ಕರ್ಕೊಂಡು ಹೋಗ್ತಾನೆ. ಸೊ ಎಂಥ ಭಾರ, ಜವಾಬ್ದಾರಿ ಆತನಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ಯೇಸು ಸ್ವಾಮಿ ಬೇಡನ ಅದೇ. ಸೊ ನನ್ನ ಸಭೆಯನ್ನು ನಾನು ಕಟ್ತೀನಿ, ಅವ್ರನ್ನು ಒಂದುಗೂಡಿಸ್ತೀನಿ. ಒಬ್ಬರಾದರೂ ನಾನು ಲೂಸ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತಾನೆ. ಒಬ್ಬರು ನಾಶವಾಗೋದು ದೇವರಿಗೆ ಇಷ್ಟ ಇಲ್ಲ ಅಂತ. ಸೊ ಅದಕ್ಕಾಗಿ ಎಫೆಸಿಯನ್ಸ್ 5:25 ನೋಡ್ತೀವಿ. ಅದು ಕಲಂಕ ಯುಕ್ತ ನಿರ್ದೋಷವುಳ್ಳ ಸಭೆಯನ್ನಾಗಿ ಅದನ್ನು ವಾಕ್ಯದ ಜಲಸ್ನಾನ ಮಾಡಿಸಿ ದೇವರ ಮುಂದೆ ನಾನು ನಿಂದಿರಿಸ್ತೀನಿ ಅಂತಾರೆ. ಸೊ ದಿಸ್ ಇಸ್ ದ ಬರ್ಡನ್, ಯೇಸು ಸ್ವಾಮಿಯ ಬರ್ಡನ್. ಅದನ್ನು ನಿರ್ದೋಷವುಳ್ಳ ಸಭೆಯನ್ನಾಗಿ ಈ ಭಾರವನ್ನು ಹಂಚಿಕೊಳ್ಳಲಿಕ್ಕೆ ದೇವರು ನನ್ನನ್ನು ಸಭೆಯಲ್ಲಿ ಇಟ್ಟಿದ್ದಾನೆ ಅನ್ನೋದು ನಾವು ತಿಳ್ಕೋಬೇಕು. ಸೊ ಬೇರೆ ರೀತಿ ವಿಚಾರ ಮಾಡುವಂತ ಅಲ್ಲ. ಸೊ ದೇವರ ಯೇಸು ಸ್ವಾಮಿ ಅಜ್ಜೆಜಡೆಯಲ್ಲಿ ನಾವು ನಡೀತಾ ಇದ್ದೀವಿ. ಯೇಸು ಸ್ವಾಮಿ ಬರ್ಡನ್ನ ನಾವು ಶೇರ್ ಮಾಡಿಕೊಳ್ಳುವಂಥದ್ದು, ಆ ಕಟ್ಟಲ್ಪಡುವಿಕೆ ಅನ್ನೋದು ಬಹಳ ಮುಖ್ಯ. ಸೊ ಅದಕ್ಕಾಗಿ ನಾನು ಯೇಸು ಸ್ವಾಮಿ ಪರಲೋಕವನ್ನೇ ಬಿಟ್ಟು ಪ್ರಾಣ ಕೊಟ್ಟಿದ್ದಾನೆ ಅವರನ್ನು ರಕ್ಷಿಸಲಿಕ್ಕೆ. ಸೊ ಕೊನೆಯದಾಗಿ ಎಫೆಸಿಯನ್ಸ್ 4ನೇ ಅಧ್ಯಾಯ, ಎಫೆಸಿ 4:12 ವಚನ ನಾವು ನೋಡಿದರೆ, 13ನೇ ವಚನದಲ್ಲಿ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಅಂತ ನಾವು ನೋಡ್ತಾ ಇದೀವಿ. ಆ ಐಕ್ಯ, ಯಾಕೆ ಐಕ್ಯದಿಂದ ಕೂಡಿ ಬರ್ತಾ ಇದ್ದೀವಿ? 12ನೇ ವಚನ, ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಗೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿ ಯಾವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದ್ದಾನೆ. ಸುಮ್ಮನೆ ಅನುಗ್ರಹಿಸಲಿಲ್ಲ, ಸುಮ್ಮನೆ ನಾವಿಲ್ಲ. ನಾವು ಎದಕ್ಕಾಗಿದ್ದೀವಿ ಅಂತ, ಎದಕ್ಕಾಗಿ ಐಕ್ಯವುಳ್ಳವರಾಗಿ ಬರ್ತಾ ಇದ್ದೀವಿ? ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಗೋಸ್ಕರವೂ ಮತ್ತು ಸಭೆ ಸೇವೆಗೋಸ್ಕರವೂ ಮತ್ತು ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವಗೋಸ್ಕರವೂ ಆತನು ಅನುಗ್ರಹಿಸಿದ್ದಾನೆ. ಸಭೆಯ ಸೇವೆಗೋಸ್ಕರ ದೇಹವು ಅಭಿವೃದ್ಧಿ, ದ ಬಾಡಿ ಆಫ್ ಕ್ರೈಸ್ಟ್, ಅದು ಒಂದು ಪಾರ್ಟ್ ಆಗಿ, ನಾನು ಆಕ್ಟಿವ್ ಪಾರ್ಟ್ ಆಗಿ ಅದನ್ನು ಡೆವಲಪ್ ಮಾಡಲಿಕ್ಕೆ, ಐಕ್ಯತೆ, ಭಕ್ತಿ ವೃದ್ಧಿ, ಒನ್ನೆಸ್ಸು, ದೇವರ ಮಹಿಮೆ ಅನ್ನು ಅಲ್ಲಿ ನೋಡಲಿಕ್ಕೆ ನಾನು ಪ್ರಯಾಸ, ಆ ಬರ್ಡನ್ ನಾನು ಶೇರ್ ಮಾಡಿಕೊಳ್ಳೋದೇ ನನ್ನ ಬಾಧ್ಯತೆ, ಆ ರೆಸ್ಪಾನ್ಸಿಬಿಲಿಟಿ.
ಅನ್ನೋದು ನನಗೆ ಈ ವಾಕ್ಯಗಳಿಂದ ಪ್ರೋತ್ಸಾಹ ಆಗಿದೆ. ಆ ರೀತಿ ಜೀವಿಸ್ಲಿಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಿ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ಕೇಳಿಸಿಕೊಂಡಂಥ ಎಲ್ಲ ದೇವರ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇಲ್ಲಿ ಹಿರಿಯರು, ಸಭಾ ನಾಯಕರು ಸಭೆಯ ಮೇಲೆ ಎಷ್ಟೊಂದು ಭಾರಗಳನ್ನು ಇಟ್ಟುಕೊಂಡಿದ್ದಾರೆಂಬ ವಿಷಯವಾಗಿ ನಾವು ಮಾತನಾಡಲಿಕ್ಕಿದ್ದೇವೆ. ಅದೇ ಪ್ರಕಾರ ಸಹೋದರರು ಮಾತನಾಡಿದರು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸುವುದಾಗಿದ್ದರೆ ಇಬ್ಬರು ಏನಾಗ್ತಾರೆ, ಕುಣಿಯಲ್ಲಿ ಬಿದ್ದು ಹೋಗ್ತಾರೆ ಅಂತ ದೇವರ ವಾಕ್ಯ ಇದೆ. ಹಾಗಿರಬೇಕಾದ್ರೆ ಆ ಕುರುಡ ಆ ಎರಡರಾಗಿರ್ಬೋದು ಅಥವಾ ಸಭೆಯ ಮೇಲೆ ಭಾರ ಇದ್ದಂಥ ಒಬ್ಬ ಸಹೋದರರಾಗಿರ್ಬೋದು, ಅವರು ಒಂದು ವೇಳೆ ಆ ಕುರುಡರಾಗಿದ್ದರೆ ತನ್ನ ಸಭೆಯನ್ನು ಸಹ ಆ ಕುರುಡುತನಕ್ಕೆ ದಾರಿ ನಡೆಸ್ತಾ ಇರ್ತಾರೆ. ಹಾಗಿರ್ಬೇಕಾದ್ರೆ ನಾವು ಸಹ ಅನೇಕ ವರ್ಷಗಳಿಂದ ಏನು ಅಂದ್ಕೊಂಡಿದ್ದೆ, ಮತ್ತೇನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ ಅಲ್ಲಿ ನೋಡಿಕೊಳ್ಳುವುದಾಗಿದ್ದರೆ, ಹನ್ನೊಂದು 28ರಲ್ಲಿ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆ. 29 ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಸಾಕು. ನನ್ನಲ್ಲಿ ಕಲಿತುಕೊಂಡ್ರೆ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ. ಈ 11ನೇ ವಾಕ್ಯದ 28 ವಾಕ್ಯಗಳನ್ನು ಇಟ್ಕೊಂಡು ನಾನು ಅಲ್ಲಿಗೆ ಮುಗಿಸ್ಬಿಡ್ತೆ. ಆ 29ನೇ ವಾಕ್ಯಕ್ಕೆ ಬರ್ತಿರಲಿಲ್ಲ. 28 ದೇವರು ಬಹಳ ಕಷ್ಟ ಪಡ್ತಾರೆ, ಯಾರು ಹೊರೆ ಹೊತ್ಕೊಂಡಾರೆ ಅಂಥವ್ರೆಲ್ಲರನ್ನು ಕರೆದು ಅವರಿಗೆ ಸಮಾಧಾನವನ್ನು ಕೊಡ್ತಾನೆ ಅಂತೇಳಿ ಹೇಳ್ತಾ ಇದ್ರು. ಆಮೇಲೆ ಭಾಳ ವರ್ಷ ಆದಮೇಲೆ 29ನೇ ವಾಕ್ಯ ಓದಬೇಕಾದ್ರೆ ಅಲ್ಲಿ ಏನು ಹೇಳ್ತಾನೆ, ನನ್ನಲ್ಲಿ ಕಲಿತುಕೊಳ್ಳಿರಿ ಆಗ ನಿಮಗೆ ಸಮಾಧಾನ ಬರ್ತದೆ. ಇದು ಇಂಪಾರ್ಟೆಂಟು. ದೇವರ ಸನ್ನಿಧಾನಕ್ಕೆ ಬರುವುದಕ್ಕಿಂತ ಬರುವುದು ಒಳ್ಳೆಯದೇ, ಬರಬೇಕೆ, ಅದಕ್ಕೆ ಆಹ್ವಾನ ಮಾಡ್ತಾ ಇದ್ದಾನೆ. ಬಂದ ಮೇಲೆ 29ನೇ ವಾಕ್ಯದ ಅರ್ಥ, ನಾನು ಆತನಲ್ಲಿ ಕಲಿತುಕೊಳ್ಳಬೇಕು. ನಾನು ಕಲಿತುಕೊಳ್ಳದೆ ನಾನು ಸಮಾಧಾನವನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಲಾಸ್ಟ್ ಟೈಮ್ ಮನೆಗೆ ಒಬ್ಬರು ಒಂದು ಕೂಟ ಬಂದಿದ್ದರು, ಪ್ರಾರ್ಥನೆ ಮಾಡಬೇಕಂದ್ರೆ ನಾನು ಕೇಳಿಸ್ಕೊಂಡಿದ್ರು. ಅವ್ರ ಹತ್ರ ಮಾತನಾಡಿದಾಗ ಅದೇ ನಾನು ಕೇಳ್ತಾ ಇದ್ದೆ ಅವರಿಗೆ, ಯೇಸ್ವಾಮಿ ಈ ಒಂದು ವಾಕ್ಯವನ್ನು ಹೇಳಿದಾನೆ, ಎಷ್ಟು ಮಂದಿ ನಂಬ್ತಾರೆ ಯೇಸ್ವಾಮಿ ಸಮಾಧಾನ ಕೊಡ್ತಾನೆ ಅಂತೇಳಿ. ಎಲ್ಲರಿಗೂ ಕೊಡ್ತಾನೆ ಅಂತ ನಾನು ಹೇಳಿದೆ, ಸಮಾಧಾನ ಕೊಡೋದಿಲ್ಲ. 29ನೇ ವಾಕ್ಯ ಬಲ್ಲಿರಿ, ಅಲ್ಲಿ ಯೇಸ್ವಾಮಿ ಏನು ಹೇಳ್ತಿದ್ದಾನೆ, ನನ್ನಲ್ಲಿ ಕಲಿತುಕೊಳ್ಳಿರಿ ಆಗ ನಿಮಗೆ ಸಮಾಧಾನ. ಯೇಸು ಸ್ವಾಮಿಯನ್ನು ನಾನು ಕಲಿತುಕೊಳ್ಳದೆ ಇತರರಿಗೆ ನಾನು ಬೋಧಿಸುವನಾಗಿದ್ದರೆ ನಾನು ಒಬ್ಬ ಕುರುಡನೇ. ಅದೇ ರೀತಿಯಲ್ಲಿ ನಾವು ಅನುಭವ ಇಲ್ಲದೆ ಯಾವುದನ್ನು ಮಾಡಲಿಕ್ಕೆ ಆಗಲ್ಲ. ಯೇಸು ಹೇಳ್ತಾನೆ, ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೀವಿ, ಲೂಕ 9:23 ಓದಿಬಿಡಿದೆ. ಲೂಕ 9:23. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ನನ್ನ ಹಿಂದೆ ಬರಬೇಕು. ದಿನಾಳು, ಪ್ರತಿದಿನ, ಎವ್ರಿ ಡೇ ನಾವು ಶಿಲುಬೆಯನ್ನು ಹೊತ್ತುಕೊಂಡು ಆತನ ಹಿಂದೆ ಬರುವುದಾಗಿದ್ದರೆ ಯಾರಿಗೆ ಸಾಧ್ಯ ಅಂತ ಹೇಳಿದರೆ, ಯಾರು ಸ್ವಾರ್ಥಕ್ಕಾಗಿ ಸಾಯ್ತಾರೋ ಅವರಿಗೆ ಮಾತ್ರ ಈ ವಾಕ್ಯ ಸಾಧ್ಯ. ಪ್ರತಿದಿನ ಶಿಲುಬೆಯನ್ನು ಹೊತ್ತುಕೊಳ್ಳಲಿಕ್ಕೆ ಯಾರಿಗೆ ಮನಸ್ಸಿಲ್ಲವೋ ಅವರು ಶಿಲುಬೆಯನ್ನು ಹೊತ್ತುಕೊಳ್ಳಲಿಕ್ಕೆ ಆಗಲ್ಲ. ಶಿಲುಬೆಯನ್ನು ಪ್ರತಿದಿನ ಹೊತ್ತುಕೊಳ್ಳುವಾಗ ಅವನು ಸ್ವಾರ್ಥಕ್ಕೆ ಸಾಯ್ತಾನೆ, ಅವನು ಜಜ್ಜಲ್ಪಡ್ತಾನೆ, ಅವನು ಏನಾಗ್ತಾನೆ, ಬಲ ಹೊಂದುತ್ತಾನೆ. ಅವನೇನು ಮಾಡ್ತಾನೆ, ಸಾಕ್ಷಿಯಾಗಿ ದೇವರ ವಾಕ್ಯಗಳನ್ನು ಹಂಚಿಕೊಳ್ತಾನೆ. ಅಂಥ ವಾಕ್ಯ ಬೇರೆಯವರಿಗೆ ಕ್ರಿಯೆ ಮಾಡ್ತದೆ. ನಾನು ಸ್ವಾರ್ಥಕ್ಕೆ ಸಾಯದೆ ಶಿಲುಬೆಯನ್ನು ಹೊತ್ತುಕೊಳ್ಳದೆ ನಾನು ಬಂದು ಅಲ್ಲಿ ಒಂದು ವೇಳೆ ಮೆಸೇಜ್ ಕೊಡುವುದಾಗಿದ್ದರೆ ಅದು ವೇಷಧಾರಿ. ನಾನು ಮೋಸಪಡಿಸಿಕೊಳ್ತೇನೆ, ಕೇಳುವವರನ್ನು ಮೋಸಪಡಿಸುವನಾಗಿರ್ತಾನೆ. ಆದುದರಿಂದ ನೋಡ್ತೀವಿ ದೇವರ ವಾಕ್ಯದಲ್ಲಿ, ಪರಿಶುದ್ಧಾತ್ಮನು ನಿಮ್ಮಲ್ಲಿ ಬರುವಾಗ ನಿಮ್ಮನ್ನೇನು ಮಾಡ್ತಾನೆ, ಬಲಪಡಿಸ್ತಾನೆ. ಪರಿಶುದ್ಧಾತ್ಮನ ಅಭಿಷೇಕ ಬಹಳ ಮುಖ್ಯ. ಎರಡನೇದು, ಪರಿಶುದ್ಧಾತ್ಮನು ನಮ್ಮಲ್ಲಿ ಬರುವಾಗ ಅವನು ನಮ್ಮನ್ನು ಸಕಲ ಸತ್ಯದಲ್ಲಿ ದಾರಿ ನಡೆಸ್ತಾನೆ. ಇನ್ನೊಂದು ಹೇಳ್ಬೇಕಾದ್ರೆ, ಪರಿಶುದ್ಧಾತ್ಮ ನಮ್ಮಲ್ಲಿ ಬಂದರೆ ನಮ್ಮ ಏನಾಗ್ತದೆ, ಎಲ್ಲ ಪಾಪಗಳಿಂದ
ಬಿಡುಗಡೆ ಕೊಡ್ತಾರೆ. ದೇವರು ಪರೀಕ್ಷೆ ಮಾಡಲಿಕ್ಕೆ ಅದನ್ನೇ ಹೇಳ್ತದೆ. ನಿಜವಾಗ್ಲೂ ನನ್ನ ಎಲ್ಲ ಪಾಪಗಳಿಂದ ನಾನು ಬಿಡುಗಡೆ ಹೊಂದಿಕೊಳ್ತಾ ಇದ್ದೇನಾ? ನಾನು ಬಿಡುಗಡೆ ಹೊಂದಿಕೊಳ್ಳದೆ ಹೋದರೆ ಇನ್ನೂ ನಾನು ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿಕೊಂಡಿಲ್ಲ. ಹಾಗಾದರೆ ಮಾತನಾಡ್ತಾನೆ, ಯಾವ ರೀತಿಯಲ್ಲಿ ಮಾತಾಡ್ತಾನೆ? ಶಾರೀರಿಕವಾಗಿ ಜ್ಞಾನದಿಂದ ಮಾತಾಡ್ತಾ ಇದ್ದಾನೆ. ಈ ಜ್ಞಾನ ಅನ್ನುವಂಥದ್ದು ಬಹಳ ಚೆನ್ನಾಗಿ ಮಾತಾಡಿಸ್ತದೆ, ಮೋಸಗೊಳಿಸ್ತದೆ. ಅದೇ ಒಂದ್ಸಾರಿ ಬ್ರದರ್ ಹೇಳ್ತಾ ಇದ್ರು, ಕೇಳಿಸ್ಕೊಂಡಿರ್ತೀವಿ ನೀವು. ಸಭೆ ಹೇಗಿರ್ತದೆ ಅಂದರೆ ಅದು ಡಿಪೆಂಡ್ ಆನ್ ಎಲ್ಡರ್ಸ್ ಮೇಲೆ. ಎಲ್ಡರ್ಸ್ ಹೆಂಗಿರ್ತಾರೋ ಸಭೆ ಹಂಗಿರ್ತದೆ. ಹಾಗಿರ್ಬೇಕಾದ್ರೆ ಆ ಸಭೆ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಎಲ್ಡರ್ಸ್ ಮನಸ್ಸು ಭಾರ ಉಳ್ಳವರಾಗಿ ಇರಬೇಕು. ಪ್ರತ್ಯೇಕದ ಜೀವಿತದಲ್ಲಿ ಕಣ್ಣೀರಿನ ಪ್ರಾರ್ಥನೆ ಇರಬೇಕು. ಸ್ವಾಮಿ, ಈ ಆತ್ಮ ಅವರೆಲ್ಲ ಸಂಕಟಗಳನ್ನು ತಿಳ್ಕೊಂಡು ಪರ್ಸನಲ್ ಆಗಿ ಯಾರು ಕಣ್ಣೀರು ಬಿಡ್ತಾರೋ ಅವ್ರು ನಿಜವಾದ ಭಾರ ಉಳ್ಳವರು. ಅದು ಪರ್ಸನಲ್ ಆಗಿರ್ತದೆ. ಆ ರೀತಿ ನಾವು ಆತ್ಮಗಳ ಮೇಲೆ ಭಾರ ಇರುವುದಾಗಿದ್ದರೆ ಪರಿಶುದ್ಧ ಆತ್ಮನ ನಾವು ಫಸ್ಟ್ ಹೊಂದಿಕೊಳ್ಬೇಕು. ನಾವು ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದಿಕೊಳ್ಬೇಕು, ಬಿಡುಗಡೆಗಾಗಿ ಹೋರಾಡ್ತಾ ಇರಬೇಕು. ಆ ರೀತಿಯಲ್ಲಿ ಯಾರು ಅಭಿಷೇಕಿಸಲ್ಪಟ್ಟವರಾಗಿ ಸಭೆಯಲ್ಲಿ ಇರ್ತಾರೋ ಅವರು ಉಜ್ಜೀವಪಡಿಸುವಂತರಾಗಿರ್ತಾರೆ. ಅಂಥವನ್ನ ಜೀವಿತವನ್ನು ಜೀವಿಸಲಿಕ್ಕೆ ನಾವು ಪ್ರಯಾಸ ಪಡೋಣ. ಖಂಡಿತವಾಗಿ ದೇವರು ಸಹಾಯ ಮಾಡ್ತಾರೆ. ಆಮೇಲೆ